ಜೋರಾಗಿ ಹೇಳೋಣ ಹಲ್ಲೆಲೂಯಾ. ಕೈಗಳ ಮೇಲೆ ತನ್ನನ್ನು ಪ್ರಾರ್ಥಿಸೋಣ. ಥ್ಯಾಂಕ್ ಯು ಗಾಡ್ ಜೀಸಸ್. ಸರ್ವಶಕ್ತನಾದ ದೇವರೇ, ನಿನಗೆ ವಂದನೆ ಪ್ರಭುವೇ. ಈ ಮಧ್ಯಾಹ್ನ ಸಮಯದಲ್ಲಿ ನಮ್ಮ ಒಟ್ಟಿಗೆ ಪವಿತ್ರ ಆತ್ಮ ನೀ ಮಾತನಾಡು. ನಿನ್ನ ಶಕ್ತಿಯಿಂದ ನಮ್ಮೆಲ್ಲರನ್ನ ಆವರಿಸಲಿ ಪ್ರಭುವೇ. ಯಾವುದೇ ಪವರು ಈ ಸ್ಥಳದಲ್ಲಿ ನಡೀಲಾರ್ದೆ ದೇವ, ಇದು ನಿನ್ನ ಆಲಯ, ಇದು ನಿನ್ನ ಮಹಿಮೆ. ಇಲ್ಲಿ ನಿನ್ನ ಮಾತ್ರ ಪ್ರೆಸೆನ್ಸ್ನ ಚಲಿಸಲಿಕ್ಕೆ ಸಹಾಯವಾಗಲಿ. ಕಟ್ಟಿ ಹಾಕಲ್ಪಟ್ಟಂಥ ಎಲ್ಲ ಕಟ್ಟುಗಳು ತನ್ನಂತಾನೇ ಹೊಸದಿ ಬೀಳಲಿ ದೇವರೇ. ಒಂದು ಹೊಸ ಶಕ್ತಿಯನ್ನು ನಮ್ಮ ಸಭೆ ಒಳಗಡೆ ಕಣ್ಣಾರೆ ನಾವು ಕಂಡುವೇನು ದೇವ. ಆನ್ಲೈನ್ ಎಷ್ಟು ಜನರನ್ನು ನೋಡುತ್ತಲಿದ್ದಾರೋ ಅವರೆಲ್ಲರ ಹೃದಯಗಳು ಪವಿತ್ರಾತ್ಮ ಸ್ಪರ್ಶಿಸು. ಇವತ್ತಿನ ವಾಕ್ಯವು ಆತ್ಮಿಕ ಶಕ್ತಿ ಉಡುವಂಥ ವಾಕ್ಯವಾಗಿ ಮಾರ್ಪಡಲಿ. ಲೈವ್ ಒಳಗಡೆ ನೋಡುವ ಪ್ರತಿ ಒಬ್ಬ ವಿಶ್ವಾಸಿ ಒಟ್ಟಿಗೂ, ಈ ಸಭೆ ಒಟ್ಟಿಗೂ, ಬರ್ತಕ್ಕಿರುವಂಥ ವಿಶ್ವಾಸಿ ಒಟ್ಟಿಗೂ ಪರಿಶುದ್ಧಾತ್ಮನ ಪವರಿಂದ ಚೇಂಜ್ ಮಾಡಲು. ಥ್ಯಾಂಕ್ ಯು ಗಾಡ್ ಜೀಸಸ್. ಪವಿತ್ರಾತ್ಮ ನಿನ್ನ ಆತ್ಮ ತುಂಬಿಸು, ಬದಲಾಯಿಸು ಈ ಸ್ಥಳದಲ್ಲಿ ಯೇಸು ನಾಮದಲ್ಲಿ ತಂದೆ. ನಮ್ಮೊಟ್ಟಿಗೆ ಪವಿತ್ರಾತ್ಮ ವಾಕ್ಯಗಳು ಮಾತನಾಡು. ಆಮೇನ್. ಓಕೆ, ನಾವು ಕೂತ್ಕೊಳ್ಳೋಣ ವೇಗವಾಗಿ. ಥ್ಯಾಂಕ್ ಯು ಗಾಡ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ರಿಬಾ ಶಂಧಲ ರಿಬಾ. ಓಕೆ, ತಳಗಡೆ ಸ್ಥಳ ಸಾಕಾಗಲಿಲ್ಲ ಅಂದರೆ ವ್ಯಾಲೆಂಟರ್ಸ್ ಅವ್ರು ನಮ್ಮ ಮೇಲೆ ಈ ಸೈಡ್ ಕಳ್ಸಕ್ಕೆ ಹೇಳ್ರಿ. ಅಲ್ಲೊಬ್ರು ಇವಾಗ ನಿಂತ್ರಿ ಗೇಟ್ ಹತ್ರ, ಮೇಲೆ ಕಳಿಸ್ರಿ. ಎಲ್ಲ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡೋರಿಗೆ. ಈ ಲೈಟ್ ಆಫ್ ಮಾಡ್ರಿ, ಇದು ಬ್ಯಾಕ್ ಸೈಡ್ ಇದೆ, ಲೈಟ್ ಆಫ್ ಮಾಡು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಹಲ್ಲೆಲೂಯಾ. ಗಟ್ಟಿ ಸ್ವರಗಳಿಂದ ಹೇಳೋಣ ಹಲ್ಲೆಲೂಯಾ. ಜನರಿಗೆ ಶೆಕೆ ಆಗ್ಲತ್ತವ್ರಿ. ಶೆಕೆ ಹೆಚ್ಚಿಗೆ ಆಗ್ಲತ್ತದ. ಯಾರಿಗೆ ಶೆಕೆ ಆಗೋರ್ ಕೈ ಎತ್ತರಿ. ಶೆಕೆ ಭಾಳ ಆಗ್ಲತ್ತದ್ರಿ ನಿಮ್ಮ ಚರ್ಚಿನ. ಆಗಲ್ರಿ. ಹಲ್ಲೆಲೂಯಾ. ಆತ್ಮದ ಶಕ್ತಿ ಹೆಚ್ಚಿಗೆ ಆಗ್ಲಿಕ್ಕಿದೆ ಈಗ ದೇಶನ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪವಿತ್ರಾತ್ಮ ಭಾಳ ಅನೇಕ ಜನರಿಗೆ ಪರಿಶುದ್ಧಾತ್ಮ. ಕೂಲರ್ಗಳು ನೋಡ್ರಿ, ವ್ಯಾಲೆಂಟರ್ ಅಲ್ಲಲ್ಲೇ ಆನ್ಗಳವನ ಇಲ್ಲ, ಸ್ಪೀಡ್ ಮಾಡ್ರಿ ಕೂಲರ್ ಪವರ್ಗಳು. ಇವತ್ತು ಹೋಲಿ ಕಮ್ಯುನಿಯನ್, ಪರಿಶುದ್ಧಾತ್ಮನ ದರ್ಶನ ಉಳ್ಳಂಥ ಪರಿಶುದ್ಧತೆ ಕಮ್ಯುನಿಯನ್ ಆಗಿರುವಾಗ, ಇವತ್ತು ನಾನು ತಿಳಿಸುವಂಥ ಈ ಭಾಗ ಕೇಳಿ. ದೇವರು ಯಾವಾಗ ತನ್ನ ಜನರನ್ನು ಕೈ ಹಿಡಿತಾನೋ ಆ ಜನರ ಮೇಲೆ ಭಾಳ ರಕ್ಷಣೆಯನ್ನು ಮಾಡುತ್ತಾನೆ. ಎಷ್ಟು ಜನ ನಂಬುತ್ತೀರಾ? ದೇವರು ನನಗೆ ರಕ್ಷಣೆ ಗೊತ್ತು ಸಹ, ದೇವರ ರಕ್ಷಣೆ ನನ್ನ ಮೇಲಿದೆ ಅಂತ. ಹಲ್ಲೆಲೂಯಾ. ಸಪೋಸ್ ನೀವು ಬಸ್ಸು, ಕಾರು, ಟ್ರೈನು ಅಥವಾ ನೀವು ಎಲ್ಲೇ ಓಡಾಡ್ತಾ ಇದ್ರು ಸಹ ನಿಮಗೆ ಎಲ್ಲರಿಗೂ ಎಲ್ಲದರಿಂದಲೂ ಪವಿತ್ರಾತ್ಮ ನಿಮ್ಮನ್ನು ಕವರ್ ಮಾಡ್ತಾ ಇದ್ದಾನಂತೆ. ಎಷ್ಟು ಜನ ನಂಬ್ತೀರಾ? ಆಮೇನ್. ನಾನು ನಂಬ್ತಾ ಇದ್ದೀನಿ. ದೇವರು ಸದಾ ಟೈಮ್ ನಮ್ಮ ಜೊತೆಗೆ ಕಾವಲುಗಾರ ಆಗಿದ್ದಾನೆ. ಯಾಕೆಂದರೆ ಆತನು ನಮ್ಮನ್ನು, ನಾವು ಆನ್ ದ ವೇ ಟೂ ವೀಲರ್ ಮೇಲೆ ಓಡಾಡಲಿ, ಕಾರ್ ಓಡಾಡಲಿ, ಫೋರ್ ವೀಲರ್ ಓಡಾಡಲಿ, ನಾವು ಎಲ್ಲೇ ಜರ್ನಿ ಮಾಡಲಿ, ಮತ್ತು ನಾವು ನಡೀತಾನು ಸುತ್ತಾಡ್ತಾ ಇರೋದಾದರೆ ದೇವರು ನಮ್ಮ ಸಂಗಡ ಅವನು ಬಹಳಷ್ಟು ಕಾಪಾಡುವಂಥ ಶಕ್ತನಾದಾನೆ. ಈಗ ನಾವು ನೋಡೋದಾದರೆ ಇಲ್ಲಿ ಒಂದು ಅರಮ್ಯರ ವಿಷಯಗಳಲ್ಲಿ ಮಾತನಾಡಿದ. ಅರಮ್ಯರ ಅಂದರೆ ಯಾರು? ಇವರು ಇಸ್ರಾಯೇಲ್ ಜನರದ ವಿರೋಧಿಗಳಾಗಿದ್ದರು. ಅಂದ್ರೇನು? ಇವರು ದೇಶಗಳನ್ನೆಲ್ಲ ಅಟ್ಯಾಕ್ ಮಾಡಿ, ಆ ದೇಶಗಳ ಮೇಲೆ ಆಳ್ವಿಕೆ ಮಾಡಿ, ಆ ದೇಶ ಹಾಳು ಮಾಡಿ, ಕುರಿ, ದನ, ಒಂಟೆ, ಬಂಗಾರ, ಬೆಳ್ಳಿ, ರಾಷನ್, ಊಟ ಬೆಲ್ಲವನ್ನು ಕದ್ಕೊಳ್ಳೋಂಥರು. ಈ ವಿಷಯದಲ್ಲಿ ಅರಮ್ಯರ ಅಲ್ಲಿ ಅರಸರಾದಂಥ ಅರಮ್ಯರಿಗಾಗಿ ಅವರು ಭಾಳ ದಾಳಿ ಮಾಡ್ತಾ ಇದ್ರು. ಅದೇ ಒಂದು ದಿನ ದಾಳಿ ಮಾಡೋಕ್ಕೆ ಸಿದ್ಧರಾದಾಗ ಇಸ್ರಾಯೇಲ್ ಜನರ ಮೇಲೆ ದಾಳಿ ಮಾಡಬೇಕಂತ ತೀರ್ಮಾನ ಮಾಡಿದ್ರು. ಇವರು ಇಸ್ರಾಯೇಲ್ ಅಂದರೆ ಯಾರು? ದೇವರ ನಂಬಿದಂಥ ಜನರು. ಇವರು ದೇವರ ಜನರ ಮೇಲೆ ದಾಳಿ ಮಾಡಬೇಕಂತ ನಿಂತಾಗ ಆಗ ಆ ಊರಿನಲ್ಲಿ ಒಬ್ಬ ಎಲೀಷಾ ಎಂಬ ಸೇವಕನಿದ್ದನು, ಎಲೀಷಾ ಎಂಬ ಪ್ರವಾದಿ ಇದ್ದನು. ಆ ಎಲೀಷಾ ಎಂಬ ಪ್ರವಾದಿನಿಯಿಂದ ಆ ಊರಿಗೂರು ರಕ್ಷಣೆ ಆಗ್ತಾ ಇತ್ತು. ಆ ಊರ ಮೇಲೆ ಅಟ್ಯಾಕ್ಸ್ ಆಗ್ತಾ ಇದ್ದಿಲ್ಲ.
ಗಟ್ಟಿಗಿಡ ಅಲ್ಲೆಲ್ಲೂಯ್ಯ. ಆ ಊರ ಮೇಲೆ ಅಟ್ಯಾಕ್ಸ್ ಆಗ್ತಾ ಇರಲಿಲ್ಲ. ಆ ಊರು ಬಹಳ ಸೇಫ್ಟಿ ಆಗಿತ್ತು, ಆ ಊರು ಬಹಳ ಕವಲಾಗಿತ್ತು. ಪ್ರಿಯ ದೇವ ಜನರೇ, ಅದೇ ಊರು ಒಳಗಡೆ ಒಂದು ದಿನ ಅಲ್ಲಿಂದ ಅರಮ್ಯರ ಅರಸನು ಬಹಳ ಕನ್ಫ್ಯೂಸ್ ಆಗ್ತಾನೆ. ಯಾಕೆ ನಾ ಯುದ್ಧ ಮಾಡ್ಬೇಕಂತ ಊರಿಗೆ ಹೋದ್ರೂ ಆ ಊರಿನ ಜನ ನಮ್ಗಿಂತ ಮುಂಚೆನೆ ಜಾಗೃತರಾಗಿರ್ತಾರೆ. ಅವ್ರಿಗೆ ನಾವು ಹೋಗೋದು ಹೆಂಗೆ ಗೊತ್ತಾಗ್ತದೆ, ಅಲ್ಲಿ ನಾವು ಅಟ್ಯಾಕ್ ಮಾಡ್ಬೇಕಂತಿದ್ದೀವಿ, ನಾವು ಹೋಗಲ್ಕಿಂತ ಮುಂಚೆನೆ ಅವ್ರು ಭಾಳ ಹುಷಾರಾಗಿರ್ತಾರಲ್ಲ, ಯಾಕೆ ಅಂತ ಭಾಳ ಪ್ರಶ್ನೆಗಳನ್ನು ಮಾಡುವಂತರಾಗಿರ್ತಾರೆ. ಆಗ ಒಂದು ದಿನದಲ್ಲಿ ಅಲ್ಲಿಂದ ಒಬ್ಬ ವ್ಯಕ್ತಿ ಹೇಳ್ತಾನೆ, ನಾವು ಓದೋದಾದರೆ ಆ 2ನೇ ಅರಸುಗಳಲ್ಲಿ 11ನೇ ಅಧ್ಯಾಯದಿಂದ ನಾವು ಓದೋದಾದ್ರೆ ನಾನು ಮುಂದೆ ನಿಮ್ಮನ್ನು ಸ್ಪೀಡಾಗಿ ಈ ವಾಕ್ಯಗಳು ಕರ್ಕೊಂಡು ಹೋಗ್ತೀನಿ. 2ನೇ ಅರಸುಗಳಲ್ಲಿ 6ನೇ ಅಧ್ಯಾಯ 11ನೇ ವಚನದಲ್ಲಿ ಬೇಗವಾಗಿ ಗಮನಿಸೋಣ. ಯಾರಾದ್ರೂ ಫುಲ್ ಆದ್ರೆ ಅದು ಮೇಲೆ ಕರ್ಕೊಂಡು ಹೋಗಿ ಕೇಳಿ ಅಲ್ಲಿ ಅಡ್ಜಸ್ಟ್. ಅದರ ದೆಸೆಯಿಂದ ಅರೆಮರೆ ಅರಸನು ಕಳವಳಗೊಂಡು ತನ್ನ ಸೇನಾಪತಿಗಳನ್ನು ಕರೆದು ಅವರನ್ನು, ನಮ್ಮವರಲ್ಲಿ ಇಸ್ರಾಯೇಲರ ಅರಸನ ಪಕ್ಷದವರು ಯಾರು, ನನಗೆ ತಿಳಿಸುವುದಿಲ್ಲವೋ ಎಂದು ಕೇಳಿದನು. ಆಗ ಅವರಲ್ಲೊಬ್ಬನು ಅವನಿಗೆ, ನನ್ನ ಒಡೆಯನಾದ ಅರಸನೇ, ಹಾಗಲ್ಲ, ಇಸ್ರಾಯೇಲರಲ್ಲಿ ಎಲಿಷನೊಬ್ಬನೊಬ್ಬ ಪ್ರವಾದಿ ಇದ್ದಾನೆ. ನೀನು ನಿನ್ನ ಮಲಗುವ ಕೋಣೆಯಲ್ಲಿ ಆಡುವ ಮಾತುಗಳನ್ನು ಸಹ ಅವನು ಅರಿತುಕೊಂಡು ಎಲ್ಲವನ್ನು ಇಸ್ರಾಯೇಲರ ಅರಸನಿಗೆ ತಿಳಿಸುತ್ತಾನೆ ಅಂದನು. ಸಾಕಷ್ಟೇ ಈ ಅಧ್ಯಾಯ ವಚನದ ಒಳಗಡೆ ನಾವು ಕಲಿಸುವ ಸಂದೇಶ ದೇವದಾಸನಲ್ಲಿ ಏನೇನು ಮಾಡ್ತಾ ಇದ್ದಾನೆ ಎಂಬುದಾಗಿ ನೋಡೋದಾದರೆ, ಇಲ್ಲಿ ಸರ್ಚ್ ಆಗ್ತದೆ. ಅಲ್ಲಿಂದ ಆ ಅರಮ್ಯರ ಅರಸನಿಗೆ ತನ್ನ ಕೈ ತಳಗಿರುವಂಥ ಸಿಪಾಯಿ ಹೇಳ್ತಾನೆ, ನಾವು ಆ ಊರಿಗೆ ಎಲ್ಲ ಊರಿಗೆ ದಾಳಿ ಮಾಡ್ತೀವಿ, ಎಲ್ಲ ಊರಿಗೆ ದಾಳಿ ಮಾಡಿದಾಗ ಅದು ಎಲ್ಲ ಊರುಗಳು ನಾವು ಏನು ದಾಳಿ ಮಾಡ್ತೀವಿ ಸಕ್ಸಸ್ಫುಲ್ ಆಗಿ ಬರ್ತೀವಿ. ಆದರೆ ಇಲ್ಲಿ ಇಸ್ರಾಯೇಲರ ಮೇಲೆ ನಾವು ದಾಳಿ ಮಾಡ್ಬೇಕಂತಿದ್ದಾಗ ಅಲ್ಲಿ ಯಾಕೆ ಅಲ್ಲಿನ ಜನ ಒಟ್ಟು ಹುಷಾರಾಗಿದ್ದಾರೆ ಅಂದರೆ, ಅಲ್ಲಿ ದೇವದಾಸನ ಹೇಳ್ತಾರೆ, ಅವನ ದಾಸನ ಹೇಳ್ತಾನೆ, ನೀವು ಮಲ್ಕೊಂಡಿರೋ ಕೋಣೆನೂ ಸಹ ಅವನು ಆಲ್ರೆಡಿ ಭವಿಷ್ಯವಾಣಿಗಳು ಹೇಳ್ತಾನೆ. ಆತನಿಗೆ ನಾವು ಯಾವಾಗ ಬರ್ತೀವೋ ಯಾವಾಗ ಹೋಗ್ತೀವೋ ಎಲ್ಲ ವಿಷಯಗಳಲ್ಲಿ ಆತನಿಗೆ ಸೂಚನೆ ಇರ್ತದೆ. ಆತನಿಗೆ ಮರೆಯಾಗಿ ಒಂದೂ ಇಲ್ಲ. ಕೇಳಿ, ಈ ಅಧ್ಯಾಯ ವಚನದಲ್ಲಿ ಏನನ್ನು ಸಿಗ್ತದೆ ಅಂದರೆ, ಪ್ರಿಯ ದೇವಜನರೇ, ಇವರು ಆ ಮಾತು ಕೇಳಿದ ಮೇಲೆ ಈ ಅರಮ್ಯರ ಅರಸನು ಸುಮ್ಮನೆ ಇರಲಿಲ್ಲ. ಅವನು ಭಾಳ ಸಿಟ್ಟುಗೊಂಡು ಆ ಊರ ಮೇಲೆ ಅಟ್ಯಾಕ್ ಮಾಡ್ಬೇಕಂತ ಹೋಗ್ತಾ ಇದ್ದಾನೆ. ಅವನು ರಥಗಳು ತಗೊಂಡು, ಅವನ ಹತಿಯಾರ್ಗಳು ತಗೊಂಡು, ಅವನ ಸಿಪಾಯಿಗಳು ತಗೊಂಡು, ಎಲ್ಲ ಆತನ ರಥಗಳನ್ನು ಎಲ್ಲ ಹತಿಯಾರ್ಗಳನ್ನ ತಗೊಂಡು ಪರಿಪೂರ್ಣತೆ ಇವನು ಆ ಊರಿಗೆ ಹೋಗ್ತಾ ಇದ್ದಾನೆ. ಯಾವ ಊರಿಗೆ ಹೋಗ್ತಾ ಇದ್ದಾನೆ ಅಂದರೆ, ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಹೋಗ್ತಾ ಇದ್ದಾನೆ. ಅಲ್ಲಂದರೆ ಈ ಎಲಿಷಾ ಎಲ್ಲಿ ಇರ್ತಾನೋ, ಎಲಿಷಾ ಪ್ರವಾದಿ ಎಲ್ಲಿರ್ತಾನೋ ಆ ಜಾಗದಲ್ಲಿ ಹೋಗ್ಬೇಕಂತಿದ್ದಾನೆ. ಅಲ್ಲಿ ಹೋಗಿದ ಮೇಲೆ ಅವನು ಒಂದು ಜೋಪಡಿ ಒಳಗಡೆ ಮಲ್ಕೊಂಡಿದ್ದಾನೆ. ಆ ಮಲ್ಕೊಂಡಿರುವಾಗ ಇವರು ರಾತ್ರಿನೇ ಅಟ್ಯಾಕ್ ಮಾಡಬೇಕು. ಅವನು ಎಲ್ಲಿದ್ದಾನೆ ಅಂತ ಸರ್ಚ್ ಮಾಡ್ತಾ ಇದ್ದಾನೆ. ಅಂದರೆ ಅವನ ಸುತ್ತಮುತ್ತಲು, ಅವನ ರೂಮಿನ ಸುತ್ತಮುತ್ತಲು ಎಲ್ಲವನ್ನು ಘೇರಾಯಿಸಿ ನಿಂತಿದ್ದಾರೆ. ಏನಂತ, ಅವನಿಗೆ ಹೊರಗೆ ಬಂದರೆ ಅವನಿಗೆ ಭಾಳ ಬೇಗವಾಗಿ ಅವನಿಗೆ ಉಡಾಯಿಸಬೇಕು, ಬಂದಕ್ಕೆ ಉಡಾಯಿಸಬೇಕು, ಚುಚ್ಚಿ ಸಾಯಿಸಬೇಕು. ಅವನು ಹೆಂಗಿದ್ದಾನೆ ಅಂತ ಅವನಿಗೆ ವೇಟ್ ಮಾಡ್ತಾ ಇದ್ದಾರೆ. ಅವನು ಹೊರಗೆ ಬರೋಕ್ಕೆ ವೇಟ್ ಮಾಡ್ತಾ ಇದ್ದಾರೆ. 4 ದಿಕ್ಕಿನ ರೌಂಡ್ ಆಗಿ ಇವರು ಅಟ್ಯಾಕ್ ಮಾಡಕ್ಕೆ ನಿಂತಿದ್ದಾರೆ. ಗಟ್ಟಿಗೆ ಹಲ್ಲೆಲೂಯ್ಯ. ಇವರು ಅಟ್ಯಾಕ್ ಮಾಡಕ್ಕೆ ನಿಂತಿರುವಾಗ, ಈ ಅಟ್ಯಾಕ್ಸ್ದಲ್ಲಿ ಇರುವಾಗ ಇವರು ಎಲ್ಲರೂ ಜಾಗೃತವಾಗಿದ್ದಾರೆ. ಆದರೆ ಅಲ್ಲಿ ಎಲಿಷನ ಒಬ್ಬ ಶಿಷ್ಯ ಇರ್ತಾನೆ. ಅವನ ಕೈ ತಳಗಿರುವಂಥದ್ದು ಅವನ ಜೊತೆ ಇರ್ತಾನೆ. ಅವನು ನಿದ್ದಿಗಣದಾಗಿಂದ ಬಂದು ಅವನು ಆಕರಿಸ್ತಾ ನೋಡ್ತಾ ಇರ್ತಾನೆ. ಅಯ್ಯೋ, ಯಾರೋ ಏನೋ ನಮ್ಮನ್ನು ಅಟ್ಯಾಕ್ ಮಾಡಬೇಕು, ಪೂರ 4 ದಿಕ್ಕಿನ ಕಡೆಗೂ ನಮ್ಮನ್ನು ಘೈರಿಸ್ಬಿಟ್ಟಿದ್ದಾರೆ. ಎಲಿಷಾ, ಎದ್ದೇಳು, ಎಷ್ಟು ಮಲ್ಕೊಂಡಿದೀಯ? ನಮ್ಮನ್ನು ಈಗ ಅವರು ರಥಗಳು ಹತಿಯಾರ್ಗಳಿಂದ ತೊಗೊಂಡು ಬಂದಿದ್ದಾರೆ. ಈಗಂತೂ ನಾವು ಸಾಯ್ತೀವಿ, ಪಕ್ಕವಾಗಿ ಸಾಯ್ತೀವಿ, ಈಗಂತೂ ಅವ್ರು ಖಚಿತವಾಗಿ ನಮ್ಮ ಬಿಡಲ್ಲಂತ ಅವನು ಭಯದಿಂದ ಓಡಿ ಎಲಿಷನಿಗೆ ಎಬ್ಬಿಸಕ್ಕೆ ಬರ್ತಾ ಇದ್ದಾನೆ. ಎಲಿಷನಿಗೆ ಬಂದಾಗ ಅಲ್ಲಿ ಅರಮ್ಯರ ಅರಸು, ಅವನು ಸಿಪಾಯಿಗಳು, ಬಂದೂಕು, ಹತ್ಯಾರು, ತೋಫುಗಳನ್ನೆಲ್ಲ ತಗೊಂಡು ನಿಂತಿದ್ದಾರೆ. ಅದೇ ಸಮಯದಲ್ಲಿ ಎಲಿಷ ಇರುವಾಗ ಅವನು ಎದ್ದು ಸ್ಟ್ರೇಟಾಗಿ ಹೊರಬರ್ತಾನೆ. ಆ ಹೊರಬರುವಾಗ ಸುತ್ತಮುತ್ತಲು ನೋಡ್ತಾ ಇರ್ತಾನೆ.
ಸುತ್ತಮುತ್ತಲು ಫುಲ್ಲಾಗಿ ರೌಂಡ್ ಆಗಿ ಅವನು ಎಷ್ಟು ಜೋಪಡು ಪಟ್ಟಿ ಇದೆಯೋ ನೋಡಿ, ಅವನು ಎಲ್ಲಿ ಡೇರಿ ಒಳಗೆ ಮಲ್ಕೊಂಡಿದ್ದಾನೋ ಅದ್ರ ಸುತ್ತಮುತ್ತಲವೆಲ್ಲವನ್ನು ಅದ್ರ ಒಳಗಡೆ ನಿಂತಿದ್ದಾರೆ ಸುತ್ತಮುತ್ತಲು. ಇವಾಗ ಎಲಿಷ ಹೊರಗೆ ಬರಬೇಕು, ಇವನ್ನ ಬಾಂಬ್ ಹಾಕಿ ಉಡಾಯಿಸ್ಬಿಡ್ಬೇಕು, ಎಲಿಷ ಹೊರ ಬರಬೇಕು, ಇವನು ಚುಚ್ಚಿ ಬಿಡಬೇಕಂತ. ಯಾರಿದ್ದಾನೆ ಅವ ಎಲಿಷ, ಹೆಂಗಿದ್ದಾನೆ ಅಂತ ಅವರು ಸರ್ಚ್ ಮಾಡಕ್ಕೆ ನಿಂತಿದ್ದಾರೆ. ಮಕ್ಕಳವ್ರಿಗೆ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗಿ. ಹಲ್ಲೆಲೂಯಾ, ಗಟ್ಟಿಗೆ ಹಲ್ಲೆಲೂಯಾ. ಇವತ್ತು ವಾಕ್ಯ ಕೇಳೋದಾದರೆ ನಿಮ್ಮನ್ನು ಧ್ಯೇಯ ಕೊಡುವಂಥ ಒಂದು ಶಬ್ದ. ಎರಡನೇದಾಗಿ ಈ ವಾಕ್ಯದಲ್ಲಿ 3 ಟಾಪಿಕ್ ನಾನು ನಿಮ್ಮನ್ನು ತಿಳಿಸ್ಕೊಡ್ತಾ ಇರ್ತೀನಿ, ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಪ್ರಿಯ ದೇವ ಜನರೇ, ಇಲ್ಲಿ ನಾನು ನೋಡೋದಾದರೆ ಅವನು ಭಾಳ ಭಯಭೀತಿಯಾಗಿದ್ದಾನೆ. ಯಾರು? ಎಲಿಷನ ಶಿಷ್ಯ. ಇಷ್ಟು ಜನ ನೋಡು ಒಡೆಯ, ಇಷ್ಟು ಜನ ನಿಂತಿದ್ದಾರೆ, ಸುತ್ತಮುತ್ತಲು ಗೈರಾಸಿದ್ದಾರೆ, ಈಗ ಅವ್ರು ನಮ್ಮನ್ನು ಬಿಡಲ್ಲ. ಅವನು ಭಯದಿಂದ ಹೇಳ್ತಾ ಇದ್ದಾನೆ, ಅವನು ಅಂಜಿಕೆ ಸ್ಟಾರ್ಟ್ ಆಗಿದೆ, ಭಯ ಸ್ಟಾರ್ಟ್ ಆಗಿದೆ. ಆದರೆ ಎಲಿಷ ಅವ್ರನ್ನ ನೋಡಿ ಭಯ ಬೀಳಲಿಲ್ಲ. ಎಲಿಷ ದೇವರ ಮನುಷ್ಯ ನೋಡೋರನ್ನ ಅಂಜಲಿಲ್ಲ, ದೇವರ ಮನುಷ್ಯ ನೋಡೋರನ್ನ ಇಮಿಡಿಯೇಟ್ಲಿ ಭಯದಿಂದ ಮಾತನಾಡಲಿಲ್ಲ. ಎಲಿಷ ಹೇಳ್ತಾ ಇದ್ದಾನೆ, ಸುಮ್ಮನಿರೋ, ಏನನ್ನ ಹೇಳ್ತಾ ಇದ್ದೀಯಾ? ಅವ್ರ ಕಡೆ ನೋಡೋರ ಮೇಲಿಂದ ಅವ್ರ ಕೈಯಲ್ಲಿ ಹತಿಯಾರ, ಬಿಲ್ಲು, ಬಾಣಗಳು, ತೋಫುಗಳನ್ನ ನೋಡಿ ನೀನು ಅಂಜಿದೀಯಾ? ಅವ್ರಕ್ಕಿಂತಲೂ ನಮ್ಮ ಪರವಾಗಿದ್ದಾರಲ್ಲ, ಅವ್ರು ಜಾಸ್ತಿ ಜನ ಇದ್ದಾರೆ. ಅವ್ರನ್ನ ನೋಡಿ ಎಷ್ಟು ಜನ ನೋಡ್ತೀಯ? ಅವ್ರಕ್ಕಿಂತಲೂ ಹೆಚ್ಚಿಗಿದ್ದಾರೆ. ಇವನ್ ಆಶ್ಚರ್ಯವಾದನು. ಎಲಿಷ ಏನು ಹೇಳ್ತಾ ಇದ್ದಾನೆ? ಎಲ್ಲಿದ್ದಾರೆ ಅವ್ರಕ್ಕಿಂತ ನಮ್ಮ ಜನ? ಯಾರು ಕಾಣಿಸ್ತಾ ಇಲ್ಲಲ್ಲ. ಗಟ್ಟಿಯಾಗಿ ಬರ್ರಿ. ಯಾರಾದ್ರು ಬಾಬಾ ಥ್ಯಾಂಕ್ ಯು ಗಾಡ್ ಜೀಸಸ್. ಬೇಗ ಈ ಸೈಡ್ ನಿಂತ್ಕೋ. ಹಲ್ಲೆಲೂಯಾ. ನಾನು ಎಲಿಷ. ಇವನ್ ಸದ್ಯದಲ್ಲಿ ಇವನ್ ಎಲಿಷನ ಕೈ ತಳಗಿದ್ದೀನವನು. ಇವ ಭಯದಿಂದ ಜೀವಿಸ್ತಾ ಇದ್ದಾನೆ ಅಲ್ಲಿ, ಭಾಳ ಭಯದಿಂದ. ಇವಾಗ ನಾವು ಸತ್ತು ಹೋಗ್ತೀವಂತ ಇವಾಗ ಆಲ್ರೆಡಿ ಉಮ್ಮಿದ್ ಕಳ್ಕೊಂಡಿದ್ದಾನೆ. ಆದರೆ ಈಗ ಎಲಿಷನು ಅವ್ರನ್ನ ನೋಡಿ ಭಯದಿಂದ ಮಾತನಾಡಲಿಲ್ಲ. ಎಲಿಷ ಹೇಳ್ತಾ ಇದ್ದಾನೆ, ಸುಮ್ಮಿರೋ, ಏನು ಹೇಳ್ತಾ ಇದ್ದಿದೀಯ ನೀನು? ಅವ್ರದ್ದು ರಥ, ತಲವಾರುಗಳು, ತೋಫುಗಳು, ಅವ್ರ ಬಂದೂಕುಗಳು, ಅವ್ರೆಲ್ಲವನ್ನು ಬಾಣಗಳು ನೋಡಿ ಅಂಜಿದೆಯಾ ನೀನು? ಎಲಿಷ ಹೇಳ್ತಾ ಇದ್ದಾನೆ, ಅವ್ರ ಕಡೆ ಏನು ನೋಡ್ತೀಯ? ಆದರೆ ನಮ್ಮ ಕಡೆ ಇರೋನ ನೋಡಬೇಕು. ಅವ್ರಿಗಿಂತಲೂ ಹೆಚ್ಚಿನ ಸಂಖ್ಯೆದಲ್ಲಿದ್ದಾರೆ. ಹಲ್ಲೆಲೂಯಾ. ಇವ ಟೆನ್ಷನ್ ಆಯಿತು. ಎಲ್ಲಿದ್ದಾರೆ ನಮ್ಮವ್ರು? ಯಾರು ಬೀನೇ ಇಲ್ಲಲ್ಲ, ನಾವಿಬ್ಬರೇ ನಿಂತಿದ್ದೀವಿ ಈ ಜಾಗದಲ್ಲಿ. ಸುತ್ತಮುತ್ತಲು ನೋಡಿದ್ರು ಅವರೇ ಯಾರ. ಇವಾಗ ಎಲಿಷ ಏನು ಮಾಡ್ತಾನೆ? ದೇವರಿಗೆ ಹೇಳ್ತಾನೆ, ದೇವರೇ, ಇವನಿಗೆ ಆತ್ಮದ ಕಣ್ಣುಗಳನ್ನು ತೆಗೆ. ಇವನು 2 ಕಣ್ಣುಗಳಲ್ಲಿ ಏನು ನನ್ನನ್ನು ತೋರಿಸಿದ್ಯೋ ಈ ಕಣ್ಣುಗಳನ್ನು ಅದನ್ನು ತೋರಿಸಂತ ಕಣ್ಣು ತೆಗೆದಾಗ ಅವಾಗ ಇವನು ನೋಡ್ತಾನೆ, ಮೇಲಿಂದ ರಥಗಳು ತಗೊಂಡು ದೇವದೂತರುಗಳು ಇಳಿದು ಬರ್ತಾ ಇರ್ತಾರೆ. ಅವಾಗ ತಲ್ವಾರ್ಗಳು ತಗೊಂಡು ಇಳಿದು ಬರುವಂತಾರಿದ್ದಾರೆ. ಅಲ್ವಾಗ ಹತಿಯಾರ್ಗಳು ತಳಗಡೆ ಇಳಿದು ತಗೊಂಡು ಬರಿರ್ತಾನೆ. ಇವ ಅವಾಗ ಧೈರ್ಯಗೊಳ್ಳುತ್ತಾನೆ, ವಾವ್, ಇವರಂತೂ ಸ್ವಲ್ಪ ಜನ ಇದ, ಇವ್ರಿಗಿಂತ ಹೆಚ್ಚಿನ ಮೇಲೆ ನಮಗೆ ತಳಗಿಳಿದು ಹೊಂಟಿದ್ದಾರೆ. ಎಟ್ಟೆಗೆ ಹಲ್ಲೆಲೂಯಾ. ಇವ ಆ ಘಳಿಗೆ ಅವಾಗ ಹೋಗು, ಆ ಘಳಿಗೆ ಇವನಿಗೆ ದೇವ ದಾಸರಾದಂಥ ಎಲಿಷ ಒಂದು ಶಬ್ದವನ್ನು ಕೊಟ್ಟನು. ಆ ಘಳಿಗೆ ಕೊಟ್ಟಿದ್ದ ಮೇಲೆ ಅವನು ತನ್ನಂತಾನೇ ಧೈರ್ಯಗೊಂಡನು. ಆ ಧೈರ್ಯಗೊಂಡದಾಗ ಪ್ರಿಯ ದೇವ ಜನರೇ, ಇವಾಗ ಅವ್ರು ಅಟ್ಯಾಕ್ ಮಾಡ್ಬೇಕಂತಿದ್ರು, ಅವರೆಲ್ಲ ಚೀರ್ತಾ ಇದ್ರು, ಗೋಳಾಡ್ತಾ ಇದ್ದಿದ್ರು. ಅವರೆಲ್ಲರೂ ಇವರಿಬ್ಬರೇ ಮೇಲಿಂದ ದೇವದೂತರುಗಳು ಇಳಿದು ಬರೋದನ್ನು ನೋಡ್ತಾ ಇದ್ರು. ಇವಾಗ ಅಷ್ಟು ದೇವದೂತರಿಗೆ ತೋರಿಸಿದನು ಈ ಮನುಷ್ಯ ಎಲಿಷ ಪ್ರವಾದಿ. ಯುದ್ಧ ಮಾಡೋದನ್ನು ತೋರಿಸ್ತದನ್ನು ತಳಗೆ ಹೆಂಗೆ ಇಳಿದು ಹೊಂಟ್ರ ಅಂತ. ಈಗ ಏನು ಮಾಡಿದನು? ಅವರೆಲ್ಲ ಚೀರಿ ಮುಂದೆ ತಲವಾರುಗಳು ತಗೊಂಡು, ತೋಫುಗಳು ತಗೊಂಡು, ಹತಿಯಾರುಗಳು ತಗೊಂಡು ತಳ ಬರುವಾಗ ಆ ಶಬ್ದದಲ್ಲಿಂದ ಆ ಎಲಿಷ ಪ್ರವಾದಿ ಒಂದು ಶಬ್ದವನ್ನು ಕೊಡ್ತಾನೆ. ಆ ಎಲಿಷ ಶಬ್ದ ಏನು ಕೊಡ್ತಾನೆ ಗೊತ್ತಾ? ಇವರು ಯಾರ್ಯಾರು ಯುದ್ಧಕ್ಕೆ ಹೊಂಟಿದಾರೋ ದೇವರೇ ಕರ್ತನೆ, ಈ ಕ್ಷಣ ಇವರೆಲ್ಲರ ಕಣ್ಣುಗಳು ಕುರುಡಾಗಲಿ ಅಂತ ಹೇಳಿದನು. ಹಲ್ಲೆಲೂಯಾ. ಅವನ ಜೊತೆ ಯುದ್ಧ ಮಾಡುವವರೆಲ್ಲ ತಲವಾರುಗಳು, ತೋಫುಗಳು ತಗೊಂಡು, ಹತಿಯಾರುಗಳು ತಗೊಂಡು, ಬಾಂಬ್ಸ್ಗಳು ತಗೊಂಡು ಬರುವವರು ಅವರೆಲ್ಲರಿಗೆ ಎಲಿಷ ದೇವರಿಗೆ ಒಂದು ಪ್ರಾರ್ಥನೆ ಮಾಡಿದನು. ಇವಾಗ ಯುದ್ಧ ಮಾಡೋಕ್ಕೆ ಬರೋರೆಲ್ಲರೂ ಅವ್ರ ಕಣ್ಣುಗಳನ್ನು ತನ್ನಂತಾನೇ ಕುರುಡಾಗಲಿ. ಆ ಹೇಳಿದ ಗೆಳಿಗೆ ತನ್ನಂತಾನೇ ಕುರುಡಾಗಲಿ ಅನ್ನುವಾಗ ಅವರೆಲ್ಲರೂ ಆ ಸೆಕೆಂಡ್ ಒಳಗಡೆ ಪ್ರಾರ್ಥನೆ ಮಾಡಿದ ಗಳಿಗೆನೆ ಅವರೆಲ್ಲರ ಕಣ್ಣುಗಳು ಕೂಡಾದು. ಅವರು ಕನ್ಫ್ಯೂಸ್ ಆಗ್ತಾಯಿದ್ರು. ಯಾರನ್ನ ತಲವಾರು ಚಡಾಯಿಸ್ಬೇಕು, ಯಾರಲ್ಲಿ ತಲವಾರ ಚುಡಿಬೇಕು, ಅವರವರೇ ಎಲ್ಲೆದರೂ ಗೊತ್ತಿಲ್ಲ, ಯಾವ ಸ್ಥಳದಲ್ಲಿ ನಿಂತಿದೆಯೋ ಗೊತ್ತಿಲ್ಲ. ಅವ್ರು ಭಾಳ ಭಯಭೀತಿ ಆದರು. ಅವ್ರು ಚೀರ್ತಾ ಇದ್ದಿದ್ರು, ಅವ್ರಿಗೆ ನಾನು ಒಬ್ಬರಿಗೆ ಬಿಡಲ್ಲ ಅಂತ. ಆದರೆ ಅವ್ರ ತಲವಾರುಗಳು ಕೈಯಲ್ಲೇ ಇದ್ದು, ಅವ್ರ ಹತಿಯಾರುಗಳ ಕೈಯಲ್ಲಿದ್ದು. ಆದರೆ ಎಲಿಷ ಎಲ್ಲಿದ್ದಾನೋ ಗೊತ್ತಿಲ್ಲ. ಅವ್ರ ಆಜುಬಾಜುವರೆ ಹೇಳ್ತಾರೆ. ಎಲಿಷ ಅವ್ರ ಎದುರುಗಡೆ ಬಂದನು, ಆ ಅರಮೇರ ಅರಸನ ಎದುರುಗಡೆ ಬಂದನು. ಅರಮೇರ ಅರಸನಿಗೆ ಹೇಳ್ತಾನೆ, ಏನು ನೀವು ಯಾರಿಗೆ ಹುಡ್ಕೊಂಡು ಬಂದಿದ್ದೀರಾ?
ಇಲ್ಲಿ ನಾನಿಲ್ಲ, ಅದು ನಡ್ರಿ ಹೋಗೋಣ ಅಂತ ಅಲ್ಲಿ ಇಸ್ರಾಯೇಲ್ ಜನರದ ಮೇಲೆ ಒಬ್ಬ ರಾಜ ಇರ್ತಾನೆ. ಆ ರಾಜನ ಹತ್ರ ಕರ್ಕೊಂಡು ಹೋಗ್ತಾರೆ. ಅವರಿಗೆಲ್ಲ ಬಂದು ಅವನು ಹೋಗಿ ರಥಗಳ ಮೇಲೆ ಹೋಗುವಾಗ ಅವನ ಹಿಂದೆ 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 ಎಲಿಷನ ಹಿಂದೆ 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 ಅವನು ಹೋಗುವ ಕುದುರೆ ಒಂಟೆ ಗೋಡ ಮೇಲೆ ಹೋಗ್ತಾ ಇರ್ತಾನೆ. ಇವ್ರ ಕಣ್ಣು ಕುರುಡ ಪ್ರಕಾರ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಅವ್ರ ಕಣ್ಣು ಮುಚ್ಕೊಂಡು ಹಾಗೇ ಬಂದಿಯಾಗಿ ಹೋಗ್ತಾ ಇದ್ದಾರೆ. ಬಂದಿಯಾಗಿ ಹೋದುವಾಗ ಒಬ್ಬ ರಾಜ ಇದ್ದಾನೆ ಅಲ್ಲಿ. ಯಾರು? ಇಸ್ರಾಯೇಲ್ ಜನರ ಮೇಲೆ ಆಳ್ವಿಕೆ ಮಾಡುವ ಒಬ್ಬ ರಾಜ ಇದ್ದಾನೆ. ಆ ರಾಜನ ಎದುರುಗಡೆ ತಂದುಬಿಟ್ಟನು ಇವನು ಎಲಿಷ. ಆ ರಾಜನ ಎದುರುಗಡೆ ತಂದು ಬಿಡುವಾಗ ಆ ರಾಜ ಹೇಳ್ತಾ ಇದ್ದಾನೆ, ನಾನು ಇವ್ರನ್ನ ಕತ್ತರಿಸಲ ಇವಾಗ. ಹಲ್ಲೆಲೂಯಾ. ರಾಜ ಹೇಳ್ತಾ ಇದ್ದಾನೆ, ಇವಾಗ ಇವ್ರನ್ನ ಕತ್ತರಿಸಲ, ನನಗೆ ಬಂದಿ ಮಾಡ್ಕೊಂಡು ಬಂದಿದೀಯಾ. ಇವ್ರು ಯಾರಿದ್ದಾರೆ ಗೊತ್ತಾ? ನಮ್ಮ ದುಶ್ಮನ್ಗಳಿದ್ದಾರೆ. ಇವರು ಬಂಗಾರ ಒಂಟಿ ನಾಣ್ಯಗಳು ಎಲ್ಲವನ್ನು ಇವರು ದೇಶ ವಶ ಮಾಡುವವರು ಕಳ್ಳರಿದ್ದಾರೆ. ಇವರು ಎಲ್ಲರನ್ನ ಆ ಊರು ಸಂಹಾರ ಮಾಡಿ ಇವರು ಆ ಊರುಗಳ ಬಂಗಾರ ಬೆಳ್ಳಿ ಹುಡುಗಿಯರ ಹೆಣ್ಮಕ್ಕಳನ್ನ ಕುರಿ ದನ ವಸ್ತುಗಳನ್ನು ಭಾಳ ಸೆರೆಗಿರುವಂಥ ವಸ್ತುಗಳನ್ನ ತಗೊಂಡು ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ. ಇವ್ರು ಅಂಥದ್ರಲ್ಲಿ ಒಬ್ಬರು ಗುಲಾಮರಿದ್ದಾರೆ. ಅವಾಗ ಆ ಇಸ್ರಾಯೇಲ್ ಅರಸನಿಗೆ ಭಾಳ ಸಿಟ್ಟು ಬಂತು. ಅವಾಗ ಅವನು ಹೇಳ್ತಾನೆ, ನಾನು ಇವ್ರನ್ನ ಕತ್ತರಿಸ್ತೀನಿ. ಅವಾಗ ಇಸ್ರಾಯೇಲ್ ಅರಸನು ಅವಾಗ ಹೇಳುವಾಗ ಏನು ಮಾಡಲಿ? ಇವಾಗ ಎಲಿಷ ಇದ್ದಾನೆ ಬಾಜು, ಪ್ರವಾದಿ ಭವಿಷ್ಯವಕ್ತ. ಅವ ಹೇಳ್ತಾನೆ, ಇವ್ರನ್ನ ಏನಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವ್ರ ಕಣ್ಣುಗಳು ಬಂದಿದೆ. ಅವಾಗ ಅವಳು ಒಂದು ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆ ಏನು ಮಾಡ್ತಾರೆ ಗೊತ್ತಾ? ದೇವರೇ, ಇವರ ಕಣ್ಣುಗಳು ರಿಟೆಂಡ್ ತೆಗೆ ಇವಾಗ. ಹಲ್ಲೆಲೂಯಾ. ಇವ್ರ ಕಣ್ಣುಗಳು ನೋಡು ಹಾಗೆ ಮಾಡು. ಆ ಗಳಿಗೆ ಅಂದ ಗಳಿಗೆ ಮತ್ತೆ ಅವ್ರ ಕಣ್ಣುಗಳು ಬರ್ತವೆ. ಅವ್ರು ಆಶ್ಚರ್ಯವಾಗ್ತಾರೆ, ನಾನು ಎಲ್ಲಿ ಬಂದಿದ್ದೀವಿ ಅಂತ ಅವರೆಲ್ಲರೂ ಆಶ್ಚರ್ಯವಾಗ್ತಾರೆ. ಆ ಗಳಿಗೆ ಆಶ್ಚರ್ಯವಾಗಿದ ಮೇಲೆ ಅಲ್ಲಿ ಎಲಿಷ ಏನು ಹೇಳ್ತಾನೆ ಅಂದರೆ, ಎಲಿಷ ರಾಜನಿಗೆ ಹೇಳ್ತಾನೆ, ಇವ್ರನ್ನ ಯಾರನ್ನ ಹೊಡಿಬೇಡ, ಇವ್ರನ್ನ ಯಾರನ್ನ ಸಂಹಾರ ಮಾಡಬೇಡ, ಇವ್ರನ್ನ ಯಾರನ್ನ ಕತ್ತರಿಸಬೇಡ. ಇವ್ರು ಏನು ಮಾಡು, ಇವರಿಗೆ ಬೆಸ್ಟ್ ಊಟ ಕೊಡು, ಇವರಿಗೆ ಎಲ್ಲ ಒಂದು ಆ ಕಾರ್ಯಕ್ರಮ ಹಮ್ಮಿಕೋ. ಈ ಕ್ಷಣದಿಂದ ಇವರಿಗೆ ಬೆಸ್ಟ್ ಊಟ ರೆಡಿ ಮಾಡು. ಇವ್ರಿಗೆ ಬೆಸ್ಟ್ ಊಟ ಮಾಡಿದ ಮೇಲೆ ನಾನು ಹೇಳ್ತೀನಿ ಅಂತ ಹೇಳಿದನು. ಹಲ್ಲೆಲೂಯಾ. ಆ ಬೆಸ್ಟ್ ಊಟ ಮಾಡಿಸಲ್ಪಟ್ಟನು. ಆ ಊಟ ಮಾಡಿದ ಮೇಲೆ ಆ ಊಟ ಮಾಡುವಾಗ ಅಲ್ಲಿ ಅರಣ್ಯರ ಅರಸು ಅವರೆಲ್ಲರೂ ಪರೇಶಾನಾದರು. ಅವ್ರಿಗೆ ಗೊತ್ತಾಯಿತು, ಇಲ್ಲಿ ನಮ್ಮ ಪವರು, ನಮ್ಮ ತಲ್ವಾರ್ ಪವರು, ನಮ್ಮ ತೋಫಲ್ ಪವರು, ಇಲ್ಲಿ ನಮ್ಮ ಭುಜಬಲದ ಪವರ್ ಯಾವುದು ನಡೆಯಲ್ಲ. ಇವ್ರ ಜೊತೆ ಯೆಹೋವ ದೇವರಿದ್ದಾನೆ. ಇವ್ರ ಜೊತೆ ನಾರ್ಮಲ್ ದೇವರಲ್ಲ, ಅವನೇ ಸರ್ವಶಕ್ತನಿದ್ದಾನೆ, ಅವನೇ ಯೇಸು ಕ್ರಿಸ್ತನಿದ್ದಾನೆ, ಅವನೇ ಯೆಹೋವ ದೇವರಿದ್ದಾನೆ. ಆದರೆ ಗೊತ್ತಾಯ್ತು. ಅವಾಗ ಅವರೆಲ್ಲ ಏನು ಮಾಡಿದ್ರು, ಆ ಗಳಿಗೆ ಊಟ ಮಾಡಿದ್ರು. ಊಟ ಮಾಡಿದ ಮೇಲೆ ಅದರ ಒಳಗಡೆ ಇರುವಂಥ ಒಬ್ಬ ಪ್ರಭು ಬಂದಿ, ಅಂದರೆ ಅರ್ಥ ಅದರ ಒಳಗಡೆ ಬರುವಂಥ ಅರಮ್ಯರ ಅರಸನ ಒಬ್ಬ ಬಂದಿ ಅವನು ಹೇಳ್ತಾನೆ, ಇವತ್ತಿನ ದಿನ ಭಾಳ ಸರಿಯಾಗಿ ಅನಿಸ್ತಾ ಇದೆ. ಯಾಕೆಂದರೆ ಯಾವಾಗಲೂ ನಾವು ಬೇರೆ ದೇಶಗಳು ದಾಳಿ ಮಾಡ್ತಾ ಇದ್ದೀವಿ, ನಾವು ನಮ್ಮ ದೇಶಗಳು ತುಂಬಿಕೊಳ್ತಾ ಇದ್ದೀವಿ. ಇವತ್ತಿನ ಹಿಡಿದು ಇಸ್ರಾಯೇಲ್ ಜನರ ಮೇಲೆ ನಾವು ಯಾವತ್ತೂ ಕಣ್ಣಿಡಲ್ಲ, ಯಾಕೆಂದರೆ ಇವ್ರ ಸಂಗಡ ದೇವರಿದ್ದಾನೆ. ಹಲ್ಲೆಲೂಯಾ. ಅವಾಗ ಘೋಷಣೆ ಮಾಡ್ತಾನೆ, ಇವತ್ತು ಇವ್ರ ಸಂಗಡ ನಾರ್ಮಲ್ ದೇವರಲ್ಲ, ಸರ್ವಶಕ್ತನಿದ್ದಾನೆ. ಇವನ ಜೊತೆ ಇವ್ರನ್ನ ಟಕ್ಕರ್ ತಗೊಳ್ಳೋರು ಯಾರು ಇಲ್ಲ, ಇವ್ರ ಜೊತೆ ಯುದ್ಧ ಮಾಡೋರು ಯಾರು ಇಲ್ಲ. ಆ ಗಳಿಗೆ ಹೇಳುವ ಪ್ರಕಾರವೇ ಒಂದು ಶಬ್ದವನ್ನು ತೇರಲ್ಪಡ್ತೀವಿ ಪ್ರಿಯ ದೇವ ಜನರೇ. ಆ ವ್ಯಕ್ತಿ, ಆ ಎಲಿಷ ಪ್ರವಾದಿ ಅವ್ರನ್ನ ಊಟ ಮಾಡಿಸಿ ಮತ್ತೆ ಹೇಳ್ತಾನೆ, ರಿಟರ್ನ್ ನಿಮ್ಮ ರಾಜರ ಹತ್ರ ಹೋಗ್ರಿ, ನಿಮ್ಮ ಊರಿಗೆ ಹೋಗ್ರಿ. ಅಲ್ಲಿಂದ ಜನ ದುಶ್ಮನಗಳಿಗೆ ಹತಿಯಾರ್ ಕತ್ತಿಗಳಿಂದ ಸಾಯಿಸಲಿಲ್ಲ, ಅವ್ರಿಗೆ ಪ್ರೀತಿ ಮಾಡಿ ಅವ್ರ ಮೇಲೆ ಕೆಂಡ ಎಗೆದನು ಎಲಿಷ. ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಈ ವಾಕ್ಯ ಯಾಕೆ ತಿಳಿಸ್ತಾ ಇದ್ದೀನಿ, ಕೆಲವು ಸಮಯದಲ್ಲಿ ನಿಮ್ಮ ವೈರಿಗಳಿರ್ಬೋದು, ನಿಮಗೆ ಹಾಳು ಮಾಡ್ಬೇಕಂತ ಬಂದಿರ್ಬೋದು, ನಿಮ್ಮ ನಾಶ ಮಾಡ್ಬೇಕಂತಿರ್ಬೋದು, ನಿಮಗೆ ಕಾಣಲಾರ್ದಂತ ಪ್ಲೇ ಮಾಡ್ಬೇಕಂತಿರ್ಬೋದು. ಇವತ್ತು ನಾನು ಹೇಳ್ತೀನಿ, ದೇವರ ಜನರ ಮಕ್ಕಳ ಸ್ವಭಾವ ಹೆಂಗಿರಬೇಕು ಗೊತ್ತಾ? ದೇವರ ನಂಬಿನ ಜನ ಮಕ್ಕಳ ಸ್ವಭಾವ ಹೆಂಗಿರ್ಬೇಕು ಗೊತ್ತಾ? ಇವತ್ತು ವೈರಿ ನಿಮ್ಮನ್ನು ಕ್ರೋರಿಸದಿದ್ರೆ, ವೈರಿ ನಿಮ್ಮನ್ನು ಬಹಳಷ್ಟು ಪಾಪದಲ್ಲಿ ಹಾಕಿದರೆ, ಇವತ್ತು ನಿಮ್ಮ ಕಡೆ ಇರಬೇಕಾದ್ರೆ ಶೋಕಿಸುವಂಥ ಶಬ್ದವಲ್ಲ, ಶ್ರಾಪಿಸುವಂಥ ಶಬ್ದವಲ್ಲ, ನೀವು ಇನ್ನೊಬ್ಬರ ಬಗ್ಗೆ ಹಾಳು ಮಾಡುವಂಥ ಶಬ್ದ ನಿಮಗೆ ದೇವರು ಕೊಡಲಿಲ್ಲ. ದೇವರು ನಿಮಗೆ ಪ್ರೀತಿ ಕೊಟ್ಟಿದ್ದಾನೆ. ಅದರ ಬದಲಿ ನೀವು ಪ್ರೀತಿ ಮಾಡೋದಾದರೆ ಆಟೋಮೆಟಿಕ್ಲಿ ವೈರಿಗಳು ತನ್ನಂತಾನೇ ನೆಟ್ಟಿಗೆ ಆಗೋಗುತ್ತಾರೆ. ಪ್ರಿಯ ದೇವ ಜನರೇ, ಇವತ್ತು ನಾನು ಪ್ರಾರ್ಥನೆ ಮಾಡ್ತಾ ಇದ್ದಿದ್ದೀನಿ. ಇವತ್ತು ವಿಷಯದಲ್ಲಿ ಎಲಿಷನಿಗೆ ಹುಡಿಬೇಕಂತ ಬಂದಿನವರು, ಆದರೆ ಹುಡಿಲಿಲ್ಲ. ಯಾಕೆಂದ್ರೆ ಗೊತ್ತಾ, ಅಲ್ಲಿ ದೇವರ ಕೃಪೆ ಇತ್ತು. ನಾನು ಹೇಳ್ತಾ ಇದ್ದೀನಿ, 3 ಮಾತುಗಳು ತಿಳಿಸ್ತೀನಿ ಅಂತ ಹೇಳಿದೆ. ಫಸ್ಟ್ ಮಾತು,
ನೀವು ದೇವರಿಗೆ, ನಿಜವಾದ ದೇವರಿಗೆ ನೀವು ನಂಬೋದಾದರೆ ನಿಮ್ಮಲ್ಲಿ ಶತ್ರು ಏನೇ ಹತಿಯಾರ ಇಟ್ಕೊಂಡು ಬರಲಿ, ಶತ್ರು ಏನೇ ಲಿಂಬಿ ಹಣ್ಣು ಇಟ್ಕೊಂಡು ಬರಲಿ, ಶತ್ರು ಮಾಟ ಮಂತ್ರ ಎಷ್ಟೇ ಫೋಟೋಗಳು ಕೂದಲುಗಳು ನಿಮ್ಮ ಉಡುಪು ಬಟ್ಟೆಗಳು ಕಟ್ಕೊಂಡು ಹೋಗಲಿ, ಆದರೆ ನಿಮಗೆ ನಿಮ್ಮ ಕಾಲಿಗೆ ಮುಟ್ಟುವ ಶಕ್ತಿ ಅವನಿಗಿರಲ್ಲ. ಎರಡನೇದಾಗಿ ನಾನು ತಿಳಿಸ್ತಾ ಇದ್ದೀನಿ, ನಿಮಗೆ ನಿಮ್ಮ ಶತ್ರುಗಳನ್ನು ನೀವು ಇವತ್ತಿನ ದಿನ ನಿಮ್ಮನ್ನು ಒಂದೇ ಪ್ರಾರ್ಥನೆ ಮಾಡಬೇಕು. ಎಲಿಷ ಒಂದೇ ಪ್ರಾರ್ಥನೆ ಮಾಡಿದನು, ಅವ್ರನ್ನ ಹೊಡಿಲಿಲ್ಲ, ಅವ್ರನ್ನ ಕತ್ತರಿಸ್ಲಕ್ಕೆ ಹಾಕಲಿಲ್ಲ, ಅವ್ರನ್ನ ಒಂದೇ ಎಲಿಷ ಪ್ರಾರ್ಥನೆ ಮಾಡಿದನು. ಗೊತ್ತಾ, ದೈವ ಮಕ್ಕಳು ನಂಬುವ ಸ್ವಭಾವಗಳಿಗೆ ಗೊತ್ತಾ ಅಂತ ತಿಳಿಸ್ತಾ ಇದ್ದೀರಿ. ಎಲಿಷ ಒಂದೇ ಪ್ರಾರ್ಥನೆ ಮಾಡಿದನು, ಅವರ ಸದ್ಯದಲ್ಲಿ ಕಣ್ಣುಗಳು ಕುರುಡನಾಗಲಿ ಅಂತ ಹೇಳಿದ್ರು. ಅಂದರೆ ಅರ್ಥ ಇವತ್ತು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು, ನಿಮಗೆ ಹಾಳು ಮಾಡೋರು, ನಿಮಗೆ ಶಾಪ್ ಹಾಕೋರು, ನಿಮಗೆ ಸೋಕಿಸುವರು, ನೀವು ಒಂದೇ ಪ್ರಾರ್ಥನೆ ಮಾಡಬೇಕು. ದೇವರೇ, ಅವ್ರ ಬಾಯಿಗಳನ್ನು ಮುಚ್ಚಿರಲಿ, ಅವ್ರು ನಮ್ಮ ಪರವಾಗಿ ಬಾಯಿಗಳು ಎತ್ತಬಾರ್ದು, ಅವ್ರು ನಮ್ಮ ಪರವಾಗಿ ಕೈಗಳು ಎತ್ತಬಾರ್ದು, ಅವ್ರು ನಮ್ಮ ಪರವಾಗಿ ಅವ್ರ ಶಕ್ತಿಗಳು ಎತ್ತಬಾರ್ದು, ನಮ್ಮ ಪರವಾಗಿ ಅವ್ರು ಏನು ಹತಿಯಾರು ಚಲಿಸಬಾರ್ದು. ಫಸ್ಟ್ ಅವ್ರ ಪವರ್ ಬಂದಾಗಲಿ ಪ್ರೇಯರ್ ಮಾಡಿ. ಮೂರನೇದಾಗಿ ನಾನು ತಿಳಿಸ್ತಾ ಇದ್ದೀನಿ, ಶತ್ರುಗಳಿಗೆ ನಿಮ್ಮ ಮನೇಲಾದಷ್ಟು, ಶತ್ರುಗಳಿಗೆ ನಿಮ್ಮ ಕೈಲಾದಷ್ಟು ಹೆಚ್ಚಾನೆಚ್ಚು ಪ್ರೀತಿ ಮಾಡೋ ಪ್ರಾರಂಭ ಮಾಡಿರಿ. ನಾನು ಹೇಳ್ತಾ ಇದ್ದೀನಿ, ಶತ್ರುಗೆ ನೀವು ಪ್ರೀತಿ ಮಾಡೋದಾದರೆ ಅವನು ಮತ್ತೆ ಅದ್ರ ಪರವಾಗಿ ದುಶ್ಮನ್ ಇಟ್ಕೊಂಬಲ್ಲ, ಆಟೋಮೆಟಿಕಲಿ ಅವನು ಕರಗಿ ಹೋಗ್ತಾನೆ. ಅವನಿಗೆ ಕರಗಿ ಹೋಗುವ ಸಮಯ ಬರುತ್ತದೆ. ಗಟ್ಟಿಗೆ ಹಲ್ಲೆಲೂಯಾ. 3 ಶಬ್ದ ನಾನು ಕಲಿಸ್ತಾ ಇದ್ದೀನಿ. ಶತ್ರು ನಿಮ್ಮನ್ನು ಎಷ್ಟೇ ಶ್ರಾಪಿಸಲಿ, ಶತ್ರು ನಿಮ್ಮನ್ನು ಎಷ್ಟೇ ಹಾಳು ಮಾತಾಡಲಿ, ಪದೇ ಪದೇ ನಿನ್ನ ಮೇಲೆ ಕುಂತಿರೋ ಸ್ಥಳದ ಇಲ್ಜಾಮ್ಗಳು ನಿಮ್ಮ ಮೇಲೆ ಬರಲಿ, ಇನ್ಸರ್ಟ್ಗಳು ನಿಮಗೆ ಬರಲಿ, ನೀವು ಚಿಂತೆ ಮಾಡೋಂಗಿಲ್ಲ. ನೀವು ಒಂದು ಮಾಡೋದಬೇಕಷ್ಟೇ, ನಿಮ್ಮ ಕೈಲಾದಷ್ಟು ನಿಮಿತ್ತಿಯಾಗಿ ಪ್ರೀತಿ ಮಾಡಿರಿ. ಯಾಕೆಂದರೆ ಪ್ರೀತಿ ಮಾಡೋಕ್ಕಾಗಲ್ಲ. ಈಗ ನಾನು ಹೇಳ್ತಾ ಇದ್ದೀನಿ, ಅವ್ರ ಪರವಾಗಿ ಪ್ರಾರ್ಥನೆ ಮಾಡಿರಿ. ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಕತ್ತರಿಸ್ಬೇಕಂತ ಬಂದಿದ್ರು, ಸಾಯಿಸ್ಬೇಕಂತ ಬಂದಿದ್ರು. ಎಲಿಷಾ ಮೇನ್ ಇದ್ದಿನ ಆ ದೇಶ ಕಾವಲ್ಗಾರನು. ನಾನು ಹೇಳ್ತಾ ಇದ್ದೀನಿ, ಪ್ರವಾದಿ ಕೊಲ್ಲಬೇಕಂತ ಬಂದಿನವರು, ಆದರೆ ಪ್ರವಾದಿ ಕೊಲ್ಲಕ್ಕಾಗಲಿಲ್ಲ. ಪ್ರಿಯ ನನ್ನ ದೇವ ಸಹೋದರ ಸಹೋದರಿ, ಈಗ ನಾನು ಹೇಳ್ತಾ ಇದ್ದೀನಿ, ನೀನು ನಿಜವಾದ ದೇವರಿಗೆ ನಂಬಿಯೋ ಆದಿದ್ರೆ, ನಿಜವಾದ ದೇವರಿಗೆ ನಂಬಿನೂ ಆದಿದ್ರೆ, ನಾನು ಹೇಳ್ತಾ ಇದ್ದೀನಿ, ಶತ್ರು ನಿನ್ನ ಮೇಲೆ ಹತಿಯಾರ ಚಡಿಸೋಕ್ಕಾಗಲ್ಲ. ಸಪೋಸ್ ಭಾಳ ಧಮಕಿ ಬರ್ಬೋದು, ನಿಮಗೆ ಭಾಳ ವಾರ್ನಿಂಗ್ ಬರ್ಬೋದು. ಈ ಬರೋ ಅಮಾವಾಸ್ಯೆ ದಿನ ಸಾಯಿಸ್ತೀನಿ ನೋಡು, ಬರೋ ಹುಣ್ಣಿ ದಿನ ಸಾಯಿಸ್ತೀನಿ ನೋಡು, ಬರೋ ದಿನದಲ್ಲಿ ನೀನು ಸತ್ತೋಗ್ತೀನಿ ಅಂತ ಹೇಳ್ಬೋದು. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಒಳಗಡೆ ಕಳವಳ ಏನಾದರೂ ಬಂತು, ಅದು ನಿಮ್ಮ ಒಳಗಡೆ ಕೂಡ್ತದೆ. ಕಳವಳಗೊಳ್ಳಬಾಡ್ರಿ, ಕಳವಳಗೊಳ್ಳದೆ ಅದಕ್ಕೆ ಫೈಟ್ ಮಾಡ್ರಿ. ನನ್ನ ದೇವರು ನಮ್ಮ ಸಂಗಡ ಇದ್ದಾನೆ. ನಾನು ಹೇಳ್ತಾ ಇದ್ದೀನಿ, ಲೌಕಿಕ ಕಣ್ಣುಗಳಿಂದ ಏನೂ ಕಾಣಲ್ಲ, ಆತ್ಮಿಕ ಕಣ್ಣುಗಳು ತೆಗೆಯಲ್ಪಟ್ಟನು ಎಲಿಷಾ. ಅವನ ಫ್ರೆಂಡ್ ಇರುವಂಥವನಿಗೆ, ಆತನ ದಾಸನಿಗೆ ಆತ್ಮಿಕ ಕಣ್ಣುಗಳು ತೋರಿಸು. ನಾನು ತಿಳಿಸ್ತಾ ಇದ್ದೀನಿ, ಈ ಲೋಕದ ಕಣ್ಣಲ್ಲಿ ನೀವು ಏನು ಭೀ ನೋಡಿದ್ರು ಭೀ ದುನಿಯಾ ಭೂರಾಯಿ ಕಾಣಿಸ್ತದ, ದುನಿಯಾದಾಗ ಅದೇ ಸರಿ ಕಾಣಿಸ್ತದ, ನೀವು ಸರಿ ಕಾಣಲ್ಲ. ಅದು ನಾನು ಹೇಳ್ತೀನಿ, ನಿಮಗೆ ಇನ್ನೊಂದು ಕಣ್ಣಿದೆ, ಅದು ಆತ್ಮಿಕ ಕಣ್ಣು. ಯಾವ ರೀತಿಯಿಂದ ಎಲಿಷಾ ತೋರಿಸನ್ನ ಇವತ್ತು ಅವ್ರ ಕಡೆಗಿಂತ ಜನಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಇದ್ದಾರೆ. ಹಲ್ಲೆಲೂಯಾ. ಗಟ್ಟಿಗೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಜನ, ಎಲ್ಲಿ ತನಕ ನಿಮ್ಮ ಶತ್ರುಗಳಿಗೆ ನೀವು ಅಂಜುತ್ತಿರೋರ ಮಾತುಗಳಿಗೆ, ಅವ್ರ ಶಬ್ದಕ್ಕೆ ನೀವು ಭಯದಿ ಆಗ್ತಿರೋ, ಅಲ್ಲಿ ತನಕ ದೇವರು ಕೆಲಸ ಮಾಡಲ್ಲ. ದೇವರು ಅಂಜೋರ ಜೊತೆ ಯಾವತ್ತೂ ಬಿ ಇರಲ್ಲ, ಹಿಮ್ಮತ್ತು ಪ್ರಾರ್ಥನೆ ಮಾಡೋನ ಜೊತೆ ಇರ್ತಾನೆ ದೇವರು. ಎಲ್ಲಿ ತನಕ ಸೋಲು ಇರ್ತದೆ ನೋಡಿ, ಅದ್ರ ಹಿಂದೆ ಭಾಳ ದೊಡ್ಡದು ಗೆಲುವಿರ್ತದ. ಆ ನಂತರ ಗೆಲುವು ಬಂದ ಮೇಲೆ ಸೋಲು ಯಾವತ್ತೂ ಬಿ ಅದ್ರ ಹಿಂಬಳಿ ಹತ್ತಲ್ಲ. ನಾನು ಅನ್ಕೊಂಡು ಇವತ್ತು ವಿಶ್ವಾಸ ಮಾಡಿರಿ, ಇವತ್ತು ನಿಮಗೆ ಏನಾದರೂ ಸ್ವಲ್ಪ ಸೋಲು ಇರ್ಬೋದು, ಸ್ವಲ್ಪ ಕಷ್ಟ ಇರ್ಬೋದು, ಇಲ್ಲಿ ಬಿಡಿ. ಯಾಕೆ ಗೊತ್ತಾ, ಅದು ಬರೋ ತನಕ, ಅದು ಇರೋ ತನಕ ಇರ್ತದೆ. ಆ ನಂತರ ಗೆಲುವು ಏನಾದರೂ ಬಂದರೆ ನಿಮ್ಮ ಲೈಫಿನಲ್ಲಿ, ಆ ನಂತರ ಸೋಲೆ ಗೊತ್ತು ಬಿ ಎಂಟ್ರಿ ಕೊಡಲ್ಲ. ನೀನು ಲೈಫ್ ಲಾಂಗ್ ಆಶೀರ್ವಾದದಲ್ಲಿ ಹೋಗ್ತೀಯ. ಗಟ್ಟಿಗೆ ಹಲ್ಲೆಲೂಯಾ. ಬಾ ಜನರಿಗೆ ಸೋಲು ಇಷ್ಟ ಇಲ್ಲ, ಗೆಲುವು ಭಾಳ ಇಷ್ಟ ಅದ. ನಾನು ಹೇಳ್ತಾ ಇದ್ದೀನಿ, ಒಬ್ಬ ಮನುಷ್ಯನ ಶೋಧಿಸಲೇಬೇಕು. ದೇವರು ಹೇಳ್ತಾನೆ, ಒಬ್ಬ ಮನುಷ್ಯನಿಗೆ ಪರೀಕ್ಷೆ ಆಗಲೇಬೇಕು. ನೋಡಿ, ಅಷ್ಟು ರಥಗಳ ಜೊತೆ ಬರುವಂಥ ರಾಜ ಮಹಾರಾಜ ಒಂದು ಕತ್ತಿನೂ, ಒಂದು ಬ್ಲೇಡಿನ ಕೈಗಳನ್ನು ಕಟ್ ಮಾಡಲಿಲ್ಲ. ಅದ್ರ ಕಡೆಗೆ ಅವರೇ ಬಂದಿಯಾಗಿ ಹೋದ್ರು ಆ ದೇಶದಿಂದ. ನಾನು ತಿಳಿಸ್ತಾ ಇದ್ದಿದ್ದೀನಿ, ಇವತ್ತು ದೇವರಲ್ಲಿ ನೀನು ಕರೆಕ್ಟ್ ಆಗಿದ್ರೆ ದೇವರು ಎಲ್ಲ ಕೆಲಸಗಳು ಮಾಡ್ತಾನೆ. ನೀನು ದೇವರಲ್ಲಿ ಅಪನಂಬಿಕೆಗೊಳಿಸ್ತಾನಾಗಿದ್ದರೆ, ದೇವರಲ್ಲಿ ನೀನು ಸ್ವಲ್ಪ ನಂಬಿಕಸ್ಥರಾಗಿದ್ದರೆ, ದೇವರಲ್ಲಿ ಸ್ವಲ್ಪ ಸಂಶಯ ನೀನು ಪಡೋದಾದರೆ, ನಾನು ಹೇಳ್ತಾ ಇದ್ದೀನಿ, ಹೋಲಿ ಸ್ಪಿರಿಟ್ ಕೆಲಸ ಮಾಡಲ್ಲ. ಗಟ್ಟಿಗೆ ಹಲ್ಲೆಲೂಯಾ. ಕೆಲವು ಟೈಮಲ್ಲಿ ನಾನು ಕೆಲವು ಜಾಗದ ಮೀಟಿಂಗಿಂದ ಹೋಗ್ತಿದ್ದೆ. ಸ್ಟಾರ್ಟಿಂಗ್ ನಾನು ಮೀಟಿಂಗ್ ಹೋದಾಗ ಅಂಜುತ್ತಾ ಇದ್ದಿದ್ದೆ, ನಾನು ಭಯದಿಂದ ಅಂಜುತ್ತಾ ಇದ್ದೆ. ಹೇಗೆ ಅಂದರೆ, ದೇವರೇ, ಅಲ್ಲಂತೂ ಟೈಟಲ್ ಆ ಬ್ಯಾನರ್ಗಳ ಮೇಲೆ ಏನು ಬರೀತಿದೆ ಗೊತ್ತಾ, ಇಲ್ಲಿ ಕುಂಟರಿಗಾಗಿ, ಕಿವುಡರಿಗಾಗಿ, ಮೂಕರಿಗಾಗಿ ಸ್ವಸ್ಥತೆ ಮಾಡಲಾಗ್ತದೆ, ಇಲ್ಲಿ ಎಲ್ಲರೂ ಬರಬೇಕಂತ ನಾವೊಂದು ಬ್ಯಾನರ್ ಹಾಕ್ತಿದ್ದೀವಿ. ಅದು ಪೂರ ಆಟೋ ತುಂಬ, ಕಾರ್ ತುಂಬ ಪ್ರಚಾರ ಆಗ್ತಾಯಿತ್ತು. ಅದು 8 ದಿವಸ 10 ದಿವಸ ಪ್ರಚಾರ ಆಗ್ತಾಯಿತ್ತು. ಹೇಗೆ ಮೀಟಿಂಗ್ ಬರ್ತಿತ್ತು, ಹಾಗೆ ಟೆನ್ಷನ್ ಆಯ್ತಾಯಿತ್ತು. ನಾನು ಅಂದ್ಕೊಳ್ತಾ ಇದ್ದೆ, ಈ ಮೀಟಿಂಗ್ ಅಂತ ನಾವು ಮಾಡೋಕ್ಕೆ ರೆಡಿ ಆಗಿದ್ದೀವಿ
ದೇವ್ರೆ, ಮತ್ತು ನನ್ನ ಒಳಗೆ ಭಯ ಇದೆ. ಯಾಕೆಂದರೆ ಅಲ್ಲಿ ಕುಂಟರು, ಕುರುಡರು, ಮೂಕರು ಅದ್ಭುತಗಳು ಆಗಲಿಲ್ಲ ಅಂದ್ರೇನು, ದೆವ್ವಗಳು ಹೊರ ಬರಲಿಲ್ಲ ಅಂದರೆ ಅರ್ಥ ಏನು, ಅಲ್ಲಿ ಮರ್ಯಾದೆ ನಂದು ಹೋಗ್ತದೆ, ಆ ಮರ್ಯಾದೆ ನಿಂದು ಹೋಗ್ತದೆ ದೇವ್ರೆ ಅಂತ ಭಾಳ ಪ್ರಶ್ನೆ ಮಾಡ್ತಾ ಇದೆ, ಅಂಜುತ್ತಾ ಇದ್ದೆ, ಸಂಶಯ ಪಡ್ತಾ ಇದ್ದೆ ದೇವ್ರ ಮೇಲೆ. ದೇವ್ರು ಹೇಳ್ತಾ ಇದ್ದನು, ನೀನು ಸಂಶಯ ಪಡಬೇಡ, ನನ್ನ ನಂಬಿಕೆಯಿಂದ ಮುಂದೆ ಹೋಗು. ಯಾವಾಗ ದೇವರ ಹೆಸರು ಮೇಲೆ ನಂಬಿಕೆಯಿಂದ ಮುಂದೆ ಹೋದನು, ಅವಾಗ ಎಲ್ಲ ಕಾರ್ಯಗಳು ಆಟೋಮೆಟಿಕ್ ಆಗಕ್ಕೆ ಚಾಲುವಾದವು. ನಾನು ಹೇಳ್ತಾ ಇದ್ದೇನೆ, ಶಕ್ ಮಾಡಬಾರ್ದು ದೇವರ ಮೇಲೆ. ಅನುಮಾನ ಮಾಡೋದಾದರೆ ನಿಮ್ಮ ಅನುಮಾನಗಳೇ ಕಟ್ ಮಾಡಿಬಿಡ್ತವೆ ನಿಮ್ಮನ್ನು. ನಾನು ಹೇಳ್ತಾ ಇದ್ದೀನಿ, ಒಂದು ಕುಟುಂಬಕ್ಕೆ, ಒಂದು ಗಂಟೆ ಹೆಂಡತಿಗೆ, ಒಂದು ಪರಿವಾರದಿಗೆ, ಒಂದು ಪರಿವಾರದ ಒಳಗಡೆ ಇರುವಂಥ ಸದಸ್ಯರ ಒಳಗಡೆ ಅನುಮಾನ ಮೂಡಿಸುತ್ತೋ, ಆ ಅನುಮಾನ ಲೈಫ್ ಲಾಂಗ್ ಕತ್ತಲೆ ಮಾಡುತ್ತದೆ. ಗಂಡ ಹೆಂಡತಿ ಮೇಲೆ ಅನುಮಾನ ಮಾಡಬಾರ್ದು, ಹೆಂಡತಿ ಗಂಡನ ಮೇಲೆ ಅನುಮಾನ ಮಾಡಬಾರ್ದು, ಕುಟುಂಬದ ಮೇಲೆ, ಪರಿವಾರದ ಮೇಲೆ ಯಾರ್ಯಾರು ಅನುಮಾನ ಮಾಡಬಾರ್ದು. ಯಾವಾಗ ಅನುಮಾನ ಬರುತ್ತದೋ ಆವಾಗ ಅರ್ಧ ಮನುಷ್ಯ ಅಲ್ಲೇ ತನ್ನಂತಾನೆ ಚೂರಿ ಹುಡ್ಕೊಂಡು ಸಾಯುವಂಥ ಪರಿಸ್ಥಿತಿ ಇರ್ತದೆ. ನಾನು ಹೇಳ್ತಾ ಇದ್ದೀನಿ, ದೇವ್ರ ಮೇಲೆ ಅಂತೂ ಮೊಟ್ಟ ಮೊದಲೇ ಅನುಮಾನ ಮಾಡಲೇಬಾಡ್ರಿ. ನೀವು ಮನುಷ್ಯನ ಮೇಲೆ ಮಾಡಿರಿ, ಮನುಷ್ಯನ ಮೇಲೆ ಸ್ವಲ್ಪ ದಿವಸ ನಿಮಗೆ ಗೊತ್ತಾಗ್ತದೆ. ಆದರೆ ದೇವ್ರ ಮೇಲೆ ಸಂಶಯ ಪಡೋನು, ಬೈಬಲ್ ಹೇಳ್ತದೆ, ನೀನು ನನ್ನನ್ನು ಸಂಶಯ ಪಡಬೇಡ. ಯಾವಾಗ ಸಂಶಯ ಪಡ್ತೀವೋ ಆವಾಗ ನಿಜವಾದ ಪ್ಲ್ಯಾನಿಂಗ್ ದೇವ್ರಿಗೆ ಗೊತ್ತಾಗಲ್ಲ. ದೇವ್ರು ಏನು ಮಾಡಬೇಕಂತಿದ್ದನೋ ನಾವು ಆಗಲ್ಲ. ಅದು ಈಗ ನಾನು ತಿಳಿಸ್ತಾ ಇದ್ದೀನಿ, ಯಾವ ವ್ಯಕ್ತಿಗೆ ಸಂಶಯ ಇರ್ತದೋ ಆ ವ್ಯಕ್ತಿಗೆ ಅದ್ಭುತ ಇರಲ್ಲ ಅವನ ಜೀವಿತದಲ್ಲಿ. ಯಾವ ವ್ಯಕ್ತಿ ಕಾಮಿಡಿದಲ್ಲಿ ಹೆಚ್ಚಿಗೆ ಹೋಗ್ತಾನೋ ಆ ವ್ಯಕ್ತಿಗೆ ಹೋಲಿ ದೇವರ ಆತ್ಮ ಕೆಲಸ ಮಾಡಲ್ಲ. ಯಾವ ವ್ಯಕ್ತಿ ತನ್ನ ಜೀವನಕ್ಕೆ ಮಜಾಕ್ ಅಂತ ತಿಳ್ಕೊತಾನೋ ಆ ಜಿಂದಗಿ ಭರ್ ಮಜಾಕ್ದಾಗಿರ್ತಾನೋ, ಅದು ಸೀರಿಯಸ್ ಆಗೋತಿಬ್ಬೇ ಆಗಲ್ಲ. ದೇವರು ಅವನಿಗೆ ಸೀರಿಯಸ್ ತೋರಿಸಲ್ಲ. ಹಲ್ಲೆಲೂಯಾ. ದೇವರು ಆ ವ್ಯಕ್ತಿಗೆ ಏನೇನೋ ಮಾಡಬೇಕಂತಿದ್ದನೋ ಆ ವ್ಯಕ್ತಿ ಮಾಡ್ಕೊಂಬಲ್ಲ ಅದು ಕೆಲಸ. ಯಾಕೆಂದರೆ ಡಿಸಿಪ್ಲಿನ್ ಆ ವ್ಯಕ್ತಿ ಒಳಗಿರಲ್ಲ. ಎಲ್ಲಿ ತನಕ ನಾವು ಪ್ರಾರ್ಥನೆಯಲ್ಲಿ ತಯಾರಾಗಲ್ವೋ ಅಲ್ಲಿ ತನಕ ಆ ವ್ಯಕ್ತಿಗೆ ದೇವರು ಏನೂ ಉದ್ಧಾರ ಕೊಡಲ್ಲ, ಏನು ಬಿ ಶಕ್ತಿ ಕೊಡಲ್ಲ ಆ ವ್ಯಕ್ತಿ. ಚಾಡಿ ಹೇಳೋಣ, ಯಾವಾಗಲೂ ಯಾಕೆ ಹೇಳ್ತಾ ಇರ್ತೀನಿ ಗೊತ್ತಾ, ಭಾಳ ಜನರಿಗೆ ದೇವರ ಆತ್ಮ ಒಳಗೆ ಬರಬೇಕಂತಿದ್ದಾರೆ, ಆದರೆ ಇಂಥ ಗುಣ ಕಡೆಯಿಂದ ಒಳಗೆ ಬರಲ್ಲ. ಇವತ್ತು ಇಲ್ಲಿ ಒಂದು ಮಾತಾಡಿ, ಅಲ್ಲೊಂದು ಮಾತಾಡಿ, ಅಲ್ಲೊಂದು ಮಾತಾಡಿ, ಇನ್ನೊಂದು ಮಾತಾಡಿ, ಚರ್ಚಿನಾಗ ಒಂದು ಮಾತಾಡಿ, ಹಿಂದೊಂದು ಮಾತಾಡು, ಮುಂದೊಂದು ಮಾತಾಡು, ಎದುರುಗಡೆ ಒಂದು ಮನೆ ಕುಂತಲ್ಲಿ ಒಂದು ಮಾಡು. ಟೋಟಲಿ ದೇವರ ಆತ್ಮ ಎಲ್ಲೆಲ್ಲೂ ಇದ್ದಾನೆ, ಮರಿಬೇಡ್ರಿ ಯಾರು ಬಿ. ಹೋಲಿ ಸ್ಪಿರಿಟ್ ನಿಮ್ಮನ್ನು ಕಾಯುವ ದೇವರು ಒಂದೇ ಜಾಗದಲ್ಲ. ನಿಮ್ಮನ್ನು ಕಾಯುವ ದೇವರು ಒಂದೇ ಸ್ಥಳದಲ್ಲಿರಲ್ಲ. ಯಾವಾಗಲೂ ಎಲ್ಲಿ ಬೇಕಾದರೂ ಆತನ ಕೃಪೆ ಇದೆ. ಆತನ ಎಲ್ಲೆಲ್ಲೂ ಇದ್ದಾನೆ, ಸರ್ವವ್ಯಾಪಿ. ವ್ಯಾಪಿ ಅಂದರೆ ಅರ್ಥ ದೇವರು ಎಲ್ಲೆಲ್ಲೂ ಇದ್ದಾನೆ. ಹಲ್ಲೆಲೂಯಾ. ನೀವು ಹಿಂಗೆ ಅನ್ಕೊಳ್ಬೇಡ್ರಿ, ದೇವರು ಈ ಚರ್ಚಿನಾಗೆ ಇರ್ತಾನ, ಅದ್ರ ಬಾದ್ ದೇವ್ರು ಸಿಗಲ್ಲ. ಪ್ರೇಯರ್ ಮಾಡೋ ಟೈಮಿನಾಗೆ ದೇವ್ರು ಬರ್ತಾನ. ನಿಮ್ಮ ಮೇಲೆ ತನ್ನ ದೃಷ್ಟಿ ಬಿಟ್ಟಿದ್ದಾನೆ ಆಲ್ರೆಡಿ. ಎಷ್ಟು ಜನ ವಾಕ್ಯ ಕೇಳ್ತಾ ಇದ್ದೀರೋ ಅವನು ನೋಡ್ತಾ ಇದ್ದಾನೆ. ಎಷ್ಟು ಜನ ಸುಸ್ತಲ್ಲಿದ್ದೀರೋ ಅದನ್ನು ನೋಡ್ತಾ ಇದ್ದಾನೆ. ಎಷ್ಟು ಜನ ಈ ವಾಕ್ಯಗಳು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರೋ ಅದನ್ನು ನೋಡ್ತಾ ಇದ್ದಾನೆ. ಎಷ್ಟು ಜನ ಈ ವಾಕ್ಯ ಒಳಗೆ ತಗೊಳ್ತಾ ಇದ್ದೀರೋ ಅದನ್ನು ನೋಡ್ತಾ ಇದ್ದಾನೆ. ಈ ವಾಕ್ಯದಿಂದ ಎಷ್ಟು ಜನ ತಯಾರಾಗ್ತಾ ಇದ್ದೀರೋ ಅದನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸರ್ವವ್ಯಾಪಿ. ದೇವರು ಎಲ್ಲೆಲ್ಲೋ ಇದ್ದಾನೆ, ಸದ್ಯದಲ್ಲಿ ಇಲ್ಲ. ಹಿಂಗೆಲ್ಲ ದೇವ್ರು ಕರೆದಾಗ ಬರ್ತಾನೆ, ದೇವ್ರ ಗುಡೆಗೆ ಇರ್ತಾನೋ. ನೀನು ಕರೆದಿದ್ದ ಗಳಿಗೆನೋ ನಿನ್ನ ಎದುರುಗಡೆ ಉತ್ತರ ಕೊಡೋಕೆ ಬರ್ತಾನೆ, ಆದರೆ ಆಲ್ರೆಡಿ ಆ ಜಾಗದಲ್ಲಿ ಇದ್ದಾನೆ. ಗಟ್ಟಿಗೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ದೇವರು ಒಂದೇ ತಿಳಿಸ್ತಾ ಇರ್ತಾನೆ, ನಂಬಿದ ಜನರ ಮೇಲೆ ಆತನ ಅನುಗ್ರಹ ಜಾಸ್ತಿ ಇರ್ತಾನಂತೆ. ನೀನು ಏನಾದರೂ ದೇವರನ್ನ ನಂಬಿದರೆ ಆ ನಂಬಿಕೆ ದೇವರು ಯಾವತ್ತೂ ಬಿ ನಿಮ್ಮಿಂದ ದೂರ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ನೀನೇನಾದರೂ ದೇವರ ಮೇಲೆ ನಂಬಿದರೆ ದೇವರು ನಿನಗೆ ದೂರ ಆಗೋಕ್ಕೆ ಇಷ್ಟಪಡಲ್ಲ. ಯಾಕೆ ಗೊತ್ತಾ, ನಿನ್ನ ವಿಶ್ವಾಸ ಹುಟ್ಟಿಸ್ತಾ ಇರ್ತಾನೆ ದೇವರು ನಿನಗೆ. ಕೆಲವು ಮನುಷ್ಯ ಕೆಲಸ ಮಾಡ್ಕೊಂಡ್ಮೇಲೆ ದೇವ್ರಿಗೆ ದೂರ ನೋಡ್ತಾನೆ. ನಾನು ಹೇಳ್ತಾ ಇದ್ದೀನಿ, ಅಂಥ ವ್ಯಕ್ತಿಗೆ ದೇವರು ಇನ್ನೊಂದು ಆಫರ್ ಕೊಡಲ್ಲ, ಇನ್ನೊಂದು ಬ್ಲೆಸ್ ಕೊಡಲ್ಲ. ಯಾಕೆ ಗೊತ್ತಾ, ಒಂದು ಕೊಟ್ಟಿದ ಮೇಲೆ ಆ ದೇವರಿಂದ ಅವನು ದೂರ ಹೋಗ್ತಾನೆ, ಅದರ ಒಳಗಡೆ ಖುಷಿ ಇರ್ತಾನೆ. ಸಪೋಸ್ ಒಂದು ಹೆಣ್ಮಗಳಿಗೆ ಮಕ್ಕಳಿದ್ದಿಲ್ಲ ಅಂತ ಇಟ್ಕೊಂಡು, ಒಂದು ಮಗು ಬೇಡ್ದು, ಗಂಡ ಮಗು ಬೇಕಾಗಸ್ತಕ್ಕ 1 ವರ್ಷ 6 ತಿಂಗಳು 2 ತಿಂಗಳು 2 ವರ್ಷ ಚರ್ಚಿಗೆ ಬಂದಳು. ಆ ಮಗು ಬಂದ ಮೇಲೆ ಮಗು ಕಾಲಿಗೆ ಹುಚ್ಚಿದಳು ಅಂದರೆ ನೆಕ್ಸ್ಟ್ ಅಕ್ಕಿನ ಸಲುವಾಗಿ ಏನು ದೇವರು ಉಮ್ಮಿದಿಕ್ಕಲ್ಲ. ಯಾಕೆ ಗೊತ್ತಾ, ಒಂದರಲ್ಲೇ ತೃಪ್ತಳಾಗಿರಲಿಲ್ಲ, ಒಂದನ್ನು ಸಾಕ್ಷಿ ತಂದು ಮನಸ್ಸು ಬಿಚ್ಚಿ ಸಾರಕ್ಕಾಗಲಿಲ್ಲ. ಅವಳು ಆ ಕೊಟ್ಟ ದೇವರಿಗೆ ನೋಡಲಿಲ್ಲ, ಆದರೆ ಆ ಮಗುನ ತಯಾರಾಗಿರೋಂಥ ಮಗು ಸೃಷ್ಟಿ ಮಾಡಿ ದೇವರನ್ನ ಅವಳು ಗಮನಿಸಲಿಲ್ಲ. ಆದರೆ ಆ ಮಗು ಕಾಲಿಗೆ ಹುಚ್ಚಿದ್ದಳು ಅವಳು. ಹಾಗೆ ಇವತ್ತು ಅನೇಕ ಜನ ಜಾಬ್ ಆಗಿರ್ಬೋದು, ನಿಮಗೆ ಜಾಬ್ ದೇವರಿಂದ ತಗೊಳ್ತಾ ಇರ್ತೀವಿ, ಆದರೆ ಜಾಬ್ ಅಂದಮೇಲೆ ನಮ್ಮ ಭಾಳ ಬ್ಯುಸಿ ರೀ, ಟೈಮೇ ಇಲ್ಲರಿ ನಮಗೆ.
ಹಲ್ಲೆಲೂಯಾ. ನಾವು ಭಾಳ ಕೆಲಸ, ಟೈಮ್ ಇಲ್ಲ. ದೇವರ ಅನುಗ್ರಹದಿಂದ ಒಂದು ನೌಕರಿ ಆಯಿತು, ಆದರೆ ಆ ನೌಕರಿ ಒಳಗಡೆ ಹುಚ್ಚಿದ್ದೀವಿ ನಾವು. ಆ ನೌಕರಿ ಒಳಗಡೆ ಟೈಮ್ ಕೊಡ್ತಾ ಇದ್ದೀವಿ, ನೌಕರಿಗೆ ಪ್ರೀತಿ ಹೆಚ್ಚಿಗೆ ಮಾಡ್ತಾ ಇದ್ದೀವಿ. ದೇವ್ರು ಹೇಳ್ತಾನೆ ತುಂಬ ಭಯಂಕರವಾದ ಶೋಧನೆ. ಬೈಬಲ್ ಹೇಳ್ತಾನೆ ನನಗೆ ಬಿಟ್ಟು ಬೇರೆ ಯಾವುದಕ್ಕೂ ಸನ್ಮಾನಿಸಬಾರ್ದು. ಫಸ್ಟ್ ಸ್ಥಾನ ದೇವ್ರಿಗೆ ಕೊಡಬೇಕು. ಸಪೋಸ್ ನಿನ್ನ ಗಂಡಗೆ ನೀವು ಕೊಡಬಾರ್ದು, ಸಪೋಸ್ ನಿನ್ನ ಮಕ್ಕಳಿಗೆ ನೀವು ಕೊಡಬಾರ್ದು. ಫಸ್ಟ್ ನಿನ್ನ ಒಳಗಡೆ ಕಿಮ್ಮತ್ ಇರೋ ಬೆಲೆ ವಸ್ತು ಒನ್ಲಿ ದೇವರದಾನೆ. ದೇವ್ರು ಹೇಳ್ತಾ ಇದ್ದಾನೆ ನಿನಗೆ ಯಾರಿಗಾದರೂ ಗೌರವ ನೀನು ಯಾರಿಗಾದರೂ ಕೊಡೋದಾದರೆ ಅದನ್ನು ತೆಗಿಬೇಕು. ಅದು ಫಸ್ಟ್ ನೀನು ಒಳಗೆ ಹಚ್ಕೋಬೇಕು. ದೇವರಿಗೆ ಬಿಟ್ಟರೆ ಮತ್ತೆ ಯಾರಿಗೂ ದೇವರಿಗೆ ಹೋಗೋ ಗೌರವ ಹೋಗಬಾರ್ದು. ಸಪೋಸ್ ನೀನು ದುಡ್ಡಿನ ಮೇಲೆ ಜಾಸ್ತಿ ಗೌರವ ಇತ್ತು, ಹುಚ್ಚಿತ್ತು ಅದರ ಮೇಲೆ, ಅದು ತೆಗೆದು ಬಿಡು ಅಲ್ಲಿಂದ. ಆ ಜಾಗದಲ್ಲಿ ದೇವರಿಗೆ ತಂದು ಕೂಡಿಸು. ಸಪೋಸ್ ನಿನಗೆ ಭಾಳ ಮಗಳ ಮೇಲೆ ಭಾಳ ಪ್ರೀತಿ ಇದೆ, ಮಗನ ಮೇಲೆ ಪ್ರೀತಿ ಇದೆ, ಅವ್ರಿಗೆ ಏನಾದರೂ ಸ್ವಲ್ಪ ಲೇಟ್ ಮಾಡಿದ್ರೆ ನೀವು ಹುಚ್ಚು ಮಾಡ್ತೀಯ, ಅಷ್ಟು ಹುಚ್ಚು ಪ್ರೀತಿ ನಿನಗಿದ್ರೆ ದೇವ್ರು ಹೇಳ್ತಾ ಇದ್ದಾನೆ ಅದನ್ನು ತೆಗೆದು ಬಿಡು. ಅದ್ರ ಮೇಲೆ ಅದ್ರ ಮುಂಚೆನೇ ನೀನು ಆ ಸ್ಥಳದಿಂದ ನನ್ನನ್ನು ಕೂಡಿಸ್ಕೊ. ದೇವ್ರು ಹೇಳ್ತಾ ಇದ್ದಾನೆ ನಿನ್ನ ಗಂಡನ ಮೇಲೆ ಭಾಳ ಪ್ರೀತಿ ಇದೆ, ಹೆಂಡತಿ ಮೇಲೆ ಭಾಳ ಪ್ರೀತಿ ಇದೆ. ದೇವ್ರು ಹೇಳ್ತಾ ಇದ್ದಾನೆ ಅದಕ್ಕಿಂತ ಮುಂಚೆ ನನ್ನನ್ನು ಮೊದಲನೇ ಸ್ಥಾನ ಕೊಡು. ಯಾವಾಗ ದೇವರಿಗೆ ಮೊದಲನೇ ಸ್ಥಾನ ನಾವು ಕೊಡ್ತೀವೋ ಅವಾಗ ದೇವರು ನಮಗೆ ಯಾಕೆ ಹಿಂದಿನ ಸ್ಥಾನ ಕೊಡ್ತಾನೆ. ಮೊಟ್ಟ ಮೊದಲನೇದಾಗಿ ದೇವರಿಗೆ ಫಸ್ಟು ನಮ್ಮ ಹೃದಯ ಡೆಡಿಕೇಟ್ ಮಾಡಬೇಕು. ನಮ್ಮ ಹೃದಯ ಫಸ್ಟು ದೇವರಿಗೆ ಕೊಡಬೇಕು. ಯಾವಾಗ ದೇವರಿಗೆ ನಾವು ಕೊಡೋಕೆ ಚಾಲು ಮಾಡ್ತೀವೋ ಆಟೋಮೆಟಿಕ್ಲಿ ಅವು ಪ್ರೀತಿ ನಮ್ಮ ಹಿಂದೆ ಆಟೋಮೆಟಿಕ್ ಸುತ್ತಾಡ್ತಾ ಇರ್ತಾವೆ. ನಾವು ತೋರಿಸೋದು ಜರೂರತ್ತಿಲ್ಲ, ನಾವು ಹೇಳೋದು ಜರೂರತ್ತಿಲ್ಲ ಯಾರಿಗೆ ಭೀ. ಇಲ್ಲ ರೀ ನಮ್ಗೆ ಹೊಟ್ಟಿಲಿ ಕೂಡ್ಸೋದ ಅದಕ್ಕೆ ಬಿಟ್ಟರೆ ಹೆಂಗೆ? ದೇವ್ರ ಅದನ್ನ ದೂರ ಮಾಡು, ನಫರತ್ ಮಾಡೋದಕ್ಕೆ, ಹೇಟ್ ಮಾಡು, ಅದಕ್ಕೆ ಊಟ ಕೊಡಬೇಡ ಅಂತ ಹಿಂಗೆ ಹೇಳಿಲ್ಲ ದೇವರು. ಮೊದಲನೇ ಪ್ರೀತಿ ಯಾವುದನ್ನು ಇಕ್ಕಿದೆಯೋ ಅದು ಹೆಚ್ಚಿನ ಪ್ರೀತಿ ನನ್ನ ತೋರಿಸಲ್ಪಡಲಿ. ಗಟ್ಟಿಗಡ ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಇಂಥ ಮನಸ್ಸುಗಳು ಮಾತ್ರ ಅವು ಸಮರ್ಪಣೆ ಆಗ್ತವೆ. ಇಂಥ ಮನಸ್ಸು ಏನೇ ಪ್ರಾರ್ಥನೆಗಳು ಮಾಡಲಿ ಆ ಪ್ರಾರ್ಥನೆಗಳು ತಕ್ಕ ಕಾಲದಲ್ಲಿ ಉತ್ತರ ಕೊಡ್ತಾನೆ. ಕೆಲವು ಸಮಯದಲ್ಲಿ ದೇವರು ನಿಮ್ಮನ್ನು ತಿಳಿಸ್ತಾ ಇರ್ತಾನೆ. ದೇವರು ಹೇಳ್ತಾ ಇರ್ತಾನೆ ಹೋಗಿ ನೀನು ಪ್ರಾರ್ಥನೆ ಮಾಡು. ನಿಮಗೆ ದೇವರ ಆತ್ಮ ನಿಮಗಿದ್ರೆ, ದೇವರ ದರ್ಶನ ನಿಮಗಿದ್ರೆ, ದೇವರು ಕೆಲವು ಟೈಮಲ್ಲಿ ನಿಮ್ಮ ಮನಸ್ಸು ಒಳಗೆ ಹಾಕ್ತಾರೆ. ಗೊತ್ತಾ ಪ್ರಾರ್ಥನೆ ಭಾಳ ಕೂಡಬೇಕು, ನಿನ್ನ ಮನಸ್ಸು ಹೇಳ್ತಾ ಇದೆ ಪ್ರೇಯರ್ ಕೂಡಬೇಕು, ಹೋಗಿ ಕಣ್ಮುಚ್ಚಿ ಪ್ರೇಯರ್ ಕೊಡಬೇಕು. ಸಡನ್ ಅಂತ ಯಾರಾದರೂ ರಿಲೇಟಿವ್ ಬಂದರು, ಸಡನ್ ಅಂತ ನಿನ್ನ ಮನೆಗೆ ರಿಲೇಟಿವ್ ಬಂದರು, ಇವಾಗ ಪ್ರೇಯರಿಗೆ ಕೂಡ್ತೀಯಾ ಅಥವಾ ದೇವರಂತ ನಿಂಗೆ ತಿಳಿಸಿದ್ದಾನೆ ಅಥವಾ ರಿಲೇಟಿವ್ ನೋಡ್ತೀಯಾ? 10 ವರ್ಷದ ಬಾದ ಒಬ್ಬ ರಿಲೇಟಿವ್ ಬಂದರು, ಯಾರಿಗೆ ನೋಡ್ತೀಯ ಪಂಡಟಾಗಿ? ಸತ್ಯ ಹೇಳ್ರಿ. ಸಡನ್ ಅಂತ ಯಾರಾದರೂ ಬಂದರು ನಿಮ್ಮ ಮನೆಯಲ್ಲಿ. ಇವಾಗ ಏನು ನೀವು ರೂಮಲ್ಲಿ ಹೋಗಬೇಕಾಗಿತ್ತೋ ಅದೇ ಟೈಮಿನಲ್ಲಿ ಯಾರೊಬ್ಬರು ಬಂದರು ನಿಮ್ಮ ಮನೆ ಒಳಗಡೆ. ನೀವು ಪ್ರೇಯರ್ ಮಾಡಬೇಕಂತ ದೇವರಾಜ್ಞೆ ಆಗಿತ್ತು. ಎರಡನೇದು ಹಿಂದೆ ಯಾರೋ ಒಬ್ಬರು 10 ವರ್ಷದ ಬಾದ ನಮ್ಮ ಖಾಸ್ ನೆಂಟರು, ನಮ್ಮ ಅಕ್ಕನೋ ತಂಗಿನೋ ತಮ್ಮನೋ ದೂರದಲ್ಲಿದ್ದರು, ದುಬೈಗಿದ್ದರು, ಕಲ್ಕತ್ತಾಗಿದ್ದರು, ಬಾಂಬೆಗಿದ್ದರು, ಎಲ್ಲೋ ಇದ್ದರು. ಅವರು ಸಡನ್ ಅಂತ ಬಂದರೆ ಏನಾಯಿತು? ಹಲ್ಲೆಲೂಯಾ. 90% ಜನ ದೇವರ ಆಮೇಲೆ ಪ್ರೇಯರ್ ಮಾಡ್ಕೊಂಬರ್ತವೋ. ಈಗ ಸದ್ಯಕ್ಕೆ ಬಂದರೆ ಚಾ ಪಾನಿ ನಾಷ್ಟಾ ಥೋಡೆ ಕೂಡ್ಸರಿ, ಅವ್ರು ಸ್ವಲ್ಪ ಮಾತಾಡಾರಿ. ಅರ್ಧ ತಾಸು ಆಯಿತು, 1 ತಾಸು ಆಯಿತು ಚಾ ಪಾನಿ ಮಾಡಿ. ನೀವು ಹೆಂಗಿದ್ದೀರಿ, ನಾವು ಹೆಂಗಿದ್ದೀವಿ, ಆ ಕಡೆ ಹಿಂಗೆ ಇದು ಹಂಗೆ ಪೂರ ಲಾಕ್ಡೌನ್ ಮತ್ತು ಎಲ್ಲ ಬಿಗುರು ನೆಂಟ್ರದೆಲ್ಲ ಮಾತಾಡತಕ್ಕ 1 ತಾಸು ಆಯಿತು. 1 ತಾಸು ಆದಮೇಲೆ ಮತ್ತೆ ಕೂಡ್ತಾ ಈಗ ಏನಾದರೂ ಸಮಯ ಟೈಮ್ ಮುಗಿದೋಯ್ತು ಅಡುಗೆ ಮಾಡೋದು. ಈಗ ರಾತ್ರಿ ಇದು ಕುದಿ ಬಂತು, ನೆಂಟರು ಬಂದರ ಮನೆಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನ್ ಇಲ್ಲೇ ಕದೀತಾನ್ರಿ. ಇದೇ ಟೈಮ್ ನೋಡ್ತಾನೆ. ಮೋಸ್ಟ್ ಟೈಮ್ ಸೈತಾನ್ ಇದೇ ಪ್ಲಾನಿಂಗ್ ಹಾಕ್ತಾನೆ. ಯಾವಾಗ ನೀನು ತಯಾರಾಗಬೇಕಂತೀಯೋ ಅಲ್ಲೇ ಬೀಳ್ತೀಯ, ಯಾವಾಗ ನೀನು ರೆಡಿ ಆಗಬೇಕಂತೀಯೋ ಅಲ್ಲೇ ಸೋತೋಗ್ತೀಯ, ಯಾವಾಗ ರೆಡಿ ಆಗಬೇಕಂತೀಯೋ ಅಲ್ಲೇ ಸುಳ್ಳಾಡ್ತೀಯ, ಯಾವಾಗ ರೆಡಿ ಆಗಬೇಕಂತೀಯೋ ನಿನ್ನ ಆತ್ಮಿಕತೆಯಲ್ಲಿ ಅಲ್ಲೇ ಸೈತಾನ್ ಚಪ್ಪಡಿಸ್ತಾನೆ. ಒಂದೇ ಕೈ ಮಾಡಿದ ಮೇಲೆ ನೀನು ಬಿದ್ದು ಬೀಳ್ತೀಯ. ಅದಕ್ಕೆ ಸೈತಾನ್ ಏನು ಹೇಳ್ತಾನ, ನೀನು ಎಷ್ಟು ಬಿ ಹೇಳು ನೀನು ತಳನ್ನು ನುಗ್ಕೊಂಡು ತರ್ತೀನಿ. ಇದು ಯಾರಿಗೆ ಹೇಳ್ತಾನೆ ಗೊತ್ತದನ? ಸೈತಾನ ಕಮ್ಜೋರ್ ನಂಬಿಕಸ್ತರಿದ್ದವ್ರಿಗೆ ಇದು ಮಾತು ಹೇಳ್ತಾನೆ. ನಾನು ಹೇಳ್ತಾ ಇದ್ದೀನಿ, ಕಮ್ಜೋರ್ ಆಗಬೇಡ್ರಿ ನಂಬಿಕೆಯಲ್ಲಿ. ದೇವರಲ್ಲಿ ನಂಬಿಕೆ ಇಲ್ಲದೆ ದೇವ್ರಿಗೆ ಮೆಚ್ಚಿಸೋಕ್ಕಾಗಲ್ಲ. ನಾವು ದೇವ್ರಿಗೆ ಹೆಂಗೆ ಮೆಚ್ಚಿಸೋದಿ? ನಿಮ್ಮ ಮಗುವಿಗೆ ಒಂದು ಚಾಕ್ಲೇಟ್ ಕೊಡ್ತೀನಿ ಬಂಗಾರ, ಮಾತಾಡು, ನಗು, ಒಂದು ಏನೋ ಗೊಂಬಿ ತೋರಿಸ್ತೀರ, ಏನೋ ಒಂದು ಝಲರಿ ತೋರಿಸ್ತೀರ, ಆ ಮಗು ನಗಿಸ್ಬೇಕು. ಆ ಮಗು ನಿನ್ನ ಕೈ ಅಟ್ರಾಕ್ಷನ್ ಆಗ್ತದೆ. ಆ ಮಗು ಏನೋ ಒಂದು ತೋರಿಸ್ತೀಯ, ಅಲ್ಲಿ ಇಲ್ಲಿ ತೋರಿಸ್ತಿದ್ಯಾ, ಅಲ್ಲಿ ಕಾಗಿ ನೋಡು, ಇಲ್ಲಿ ಗುಬ್ಬಿ ನೋಡು, ಇದು ನೋಡು, ಅದು ನೋಡು, ಎಲ್ಲ ತೋರಿಸಿದ ಮೇಲೆ ಆ ಮಗು ಏನಾಗ್ತದೆ ಅಂದರೆ ಅದು ಅಟ್ರಾಕ್ಷನ್ ಆಗ್ತದೆ, ನಿಮ್ಮ ಮಾತಿಗೆ ಮರಳಾಗ್ತದೆ, ಅದರ ಅಳುವುದರಿಂದ ಹೊರಗೆ ಬರ್ತದೆ. ದೇವರ ಹಂಗಲ್ಲ. ದೇವರಿಗೆ
ನಂಬಿಕೆ ಬರೇ ದೇವರೇ ನಾನು ಭಾಳ ನಂಬಿಕೆಗಸ್ತಳಾಗಿದ್ದೀನಿ, ದೇವರೇ ನೀನು ಸ್ತೋತ್ರ ಸ್ತೋತ್ರ ಸ್ತೋತ್ರ. ದೇವ್ರು ಈ ಡುಪ್ಲಿಕೇಟ್ ವಿಷಯಗಳು ದೇವರು ನಂಬಲ್ಲ. ದೇವರು ನಂಬಿಕೆ ಇಲ್ಲದೆ ದೇವರು ನಮ್ಮ ಮೆಚ್ಚಿಸಕ್ಕಾಗಲ್ಲ. ನಮ್ಮ ಒಳಗಡೆ ಆ ನಂಬಿಕೆನೇ ವಜನ್ದಾರ್ ಇರಲಿಲ್ಲ, ಅದರ ಬೆಲೆ ಬಾಳೋದು ವಜನ್ದಾರ್ ಸಿಗಲ್ಲ ಆಶೀರ್ವಾದ. ನಮ್ಮ ನಂಬಿಕೆ ಕಮ್ಜೋರ್ ಅದ. ನಮ್ಮ ನಂಬಿಕೆ ಎಷ್ಟದ? ಒಂದು 25 ರೂಪಾಯಿ ನಂಬಿಕೆ ಇಟ್ಕೊಡ್ರಿ ನಿಮ್ದು. ಆದರೆ ಅದು ನೀವು ಬೇಡ್ತಾ ಇರೋದು ಲಕ್ಷಾಂತರ ವಸ್ತು ಕೇಳ್ತಾ ಇದ್ದೀರಾ. ಆದರೆ ನೀನು ಲಕ್ಷಾಂತರ ವಸ್ತು ತೊಗೋಬೇಕಾದ್ರೆ ಲಕ್ಷಾಂತರ ರೇಟ್ಗಳು ನೀನು ಜಮಾಯಿಸಬೇಕು. ನಂಬಿಕೆಸ್ತೆ ಜಮಾಯಿಸಬೇಕು. ನಿನ್ನ ಆತ್ಮದಲ್ಲಿ ಅದನ್ನು ಬಡಾಯಿಸಬೇಕು. ನಿನ್ನ ಆತ್ಮದಲ್ಲಿ ಇದು ಸ್ಟ್ರಾಂಗ್ ಆಗಬೇಕು. ಎಲ್ಲಿ ತನಕ ನೀನು ನಂಬಿಕೆಯಲ್ಲಿ ಹೇಳ್ತೀಯೋ, ನಿನ್ನ ಬೆಲೆ ಬಾಳ್ತದಂತ ನಂಬಿಕೆ ಅಂತದೆಯೋ, ಆವಾಗ ಮಾತ್ರ 101% ಅಲ್ಲ 201% ನಿನಗೆ ಕೈ ಹಾಕಿದ ಎಲ್ಲ ಕೆಲಸಗಳನ್ನು ತನ್ನಂತಾನೇ ಶುದ್ಧ ಆಗ್ತಾ ಹೋಗ್ತವೆ. ಹಲ್ಲೆಲೂಯಾ. ಅಲ್ಲಿ ಅರೆಮೇರ ಅರಸನು ಸಾಯಿಸಬೇಕು, ಕತ್ತರಿಸಬೇಕು, ನಾಶ ಮಾಡಬೇಕಂತ ಬಂದ್ರೆ ನಾಶವಾಗಲಿಲ್ಲ. ನಾನು ಹೇಳ್ತಾ ಇದ್ದೀನಿ, ಸಪೋಸ್ ನಿಮ್ಮಲ್ಲೂ ಭಾಳ ಜನ ಹಿಂಗೆ ಕುಂತಿರ್ಬೋದು, ಈ ಅಮಾವಾಸ್ಯೆ ದಿನಕ್ಕೆ ಬೆಳೆಸಬೇಕು, ಈ ಅಮಾವಾಸ್ಯೆ ದಿನಕ್ಕೆ ಸಾಯಿಸಬೇಕು, ಈ ಅಮಾವಾಸ್ಯೆ ದಿನ ಬಿಸ್ನೆಸ್ ಹಾಳು ಮಾಡಬೇಕು, ಈ ಅಮಾವಾಸ್ಯೆ ದಿನ ಇದನ್ನ ಕತ್ತರಿಸಬೇಕು, ಈ ಅಮಾವಾಸ್ಯೆ ದಿನ ಏನಾದರೂ ಮಾಡಬೇಕಂತ ಭಾಳ ಜನ ಹೊಂಚು ಹಾಕ್ಕೊಂಡಿರ್ಬೋದು. ಆದರೆ ಅವ್ರ ಸಕ್ಸಸ್ ಯಾವಾಗ ಆಗ್ತದೆ ಗೊತ್ತಾ? ನೀನು ದೇವ್ರ ಜೊತೆ ಇರಲಿಲ್ಲ, ನೀನು ದೇವ್ರ ಜೊತೆ ಕಲೆಕ್ಷನ್ ಇರಲಿಲ್ಲ, ಅವ್ರು 100% ಜಯ ಹೊಂದುತ್ತಾರೆ ಕೆಲಸದ ಮೇಲೆ. ನೀನು ದೇವ್ರ ಜೊತೆ ಇರಲಿಲ್ಲ, 101% ಅವ್ರು ಜಯ ಹೊಂದುತ್ತಾರೆ. ಯಾವಾಗ ದೇವ್ರ ಜೊತೆ ನೀನಿದೆಯೋ ಅವ್ರು 100% ಅವ್ರು ಸೋಲು ಹೊಂದುತ್ತಾರೆ ಆಟೋಮೆಟಿಕಲಿ. ಹಲ್ಲೆಲೂಯಾ. ಆಮೇಲೆ ಹೇಳಿಲ್ಲ ನೀವು, ಆಶೀರ್ವಾದ ನಿಮ್ಮದೆಲ್ಲ. ಹಲ್ಲೆಲೂಯಾ. ಗಟ್ಟಿಗೆ ಹಲ್ಲೆಲೂಯಾ. ದೊಡ್ಡ ಹಂತಕ್ಕೆ ಹೋಗಬೇಕಾದ್ರೆ ದೊಡ್ಡ ನಂಬಿಕೆ ಬೇಕು ನಮಗೆ. ಬೈಬಲಲ್ಲಿ ಎಲಿಷನಿಗೆ ದೇವದೂತನ ಬಂದು ಹೇಳ್ತಾನೆ, ಎಲಿಷ ಎದ್ದು ಬೇಗ ಬೇಗ ಎದ್ದು ಈ ರೊಟ್ಟಿ ತಿನ್ನು, ಈ ರೊಟ್ಟಿ ತಿನ್ನು, ಜಾಸ್ತಿ ಟೈಮ್ ನಡೆದ ನಿನಗೆ, ಜಾಸ್ತಿ ಲಾಂಗ್ ನಡೆದದ. ದೇವದೂತನ ಬಂದು ಹೇಳ್ತಾನೆ, ಕಾಗಿಗಳು ಬಂದು ಹೇಳ್ತವೆ, ಊಟಗಳು ಕೊಡ್ತಾರೆ. ನಾನು ಹೇಳ್ತಾ ಇದ್ದಿದ್ದೀನಿ, ದೇವರಲ್ಲಿ ನಾವು ಇರಬೇಕಾದ್ರೆ ನಮಗೆ ಅದೇ ಪ್ರಕಾರ ನಂಬಿಗಸ್ತರಾಗಿರಬೇಕು. ಹೀಗೆ ಹೇಳಿಲ್ಲ ದೇವರು, ಈಗ ರೊಟ್ಟಿ ಇಲ್ಲದೇ ನಡೆಸಿ ನಡಿ ಅಂತ ಹೇಳಿಲ್ಲ. ಅವನಿಗೆ ಆತ್ಮಿಕವಾದ ರೊಟ್ಟಿ ಇತ್ತು ಅವನ ಹಿಂದೆ, ಅದರ ಶಾರೀರಿಕವಾದ ಬೇಕಾದಂಥ ಆಹಾರ ಇರಲಿಲ್ಲ. ಅದಕ್ಕೆ ದೇವರು ಹೇಳೋದು, ಇದು ತಿನ್ನಬೇಕು, ನಡಿಬೇಕು ಫಾಸ್ಟ್ ನೀನು. ಈಗ ನಾನು ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ನಂಬಿಕೆ ಇರಬೇಕು. ದೇವರೇ ಎಲ್ಲ ನಡೆಸಲ್ಲ. ಕೆಲವು ಜನ ನಾವು ಕಂಪ್ಲೀಟ್ ದೇವ್ರಿಗೆ ಏನು ಮಾಡ್ತೀವಿ, ನನ್ನ ಗಂಡಿಗೆ ದೇವರೇ ತರಲಿ ಸ್ವಾಮಿ, ದೇವ್ರು ಒಂದಿನ ತರ್ತಾನೆ, ಮತ್ತು ಮರುದಿನ ಹೋಗಿ ಅಲ್ಲೇ ಕೊಡ್ತಾನೆ. ಅಲ್ಲೂಯ್ಯ. ಆವಾಗ ಮತ್ತೆ ಇನ್ನೊಂದ್ಸಲ ಹಂಗೆ ಹೇಳ್ತೀಯ, ದೇವ್ರಿಗೆ ಕರ್ಕೋಬ. ದೇವ್ರಿಗೇನು ಬಿಸ್ನೆಸ್ ಇಲ್ಲ, ದೇವರಿಗೆ ಹಿಂಗೆ ಮಾಡೋದಲ್ಲ, ಅದು ಉಪಯೋಗ ಅಲ್ಲ. ಯಾವಾಗ ನೀವು ಪ್ರಾರ್ಥನೆ ಮಾಡಬೇಕು ಏನಂತ, ಅವ್ರ ಆತ್ಮಗಳನ್ನು ಬದಲಾಯಿಸಬೇಕು. ನಿನ್ನಲ್ಲಿರುವಂಥ ಪ್ರಾರ್ಥನೆ ನಿನಗೆ ಎಷ್ಟು ಟೈಮ್ ಕಳಿಸ್ತೀಯೋ ಅವನು ಅಷ್ಟು ಬದಲಾವಣೆ ಆಗ್ತಾನೆ. ನೀನು 1 ಸಲ 4 ಸಲ, ಈ 1 ವಾರ 4 ವಾರ ಉಪವಾಸ ಮಾಡಿರ್ತೆ ಗಂಡು ಕರ್ಕೊಂಬರಕ್ಕಂತ, ಅವ್ರು ಬರಲ್ಲ. ಅವಾಗ ನೀನು ಉಪವಾಸ ಫೇಲ್ ಮಾಡ್ಕೋತೀಯ. ಎಷ್ಟು ಉಪವಾಸ ಮಾಡಿದ್ರು ಭೀ ಏನು ಭೀ ಆಗಲ್ಲ, ಅದು ಬಿಡು. 5ನೇ ಉಪವಾಸ ಸಕ್ಸಸ್ ಆಯಿತು, 4ನೇ ಉಪವಾಸಕ್ಕೆ ಬಂದ್ ಮಾಡಿದೀನಿ. ಅಲ್ಲೂಯ್ಯ. ನಂಬಿಕೆ ಅಷ್ಟು ಕರೆಕ್ಟಾಗಿರಲಿಲ್ಲ. ನಾನು ಹೇಳ್ತಾ ಇದ್ದೀನಿ, ಸಿಕ್ಕರೂ ನಂಬಿಕೆ, ಸಿಗಲಿಲ್ಲ ಅಂದ್ರೂ ನಂಬಿಕೆ. ಸಿಕ್ಕಾಗ ಮಾತ್ರ ನಾವು ಜಾಸ್ತಿ ಖುಷಿ ಪಡ್ತೀವಿ, ಸಿಗಲಾರ್ದಾಗ ಭಾಳ ಉದಾಸಿ ಆಗ್ತೀವಿ. ಯಾಕೆ ಆಗ್ತೀವಿ ಗೊತ್ತಾ? ನಮಗೂ ಜಸ್ಟು ದೇವರಿಂದ ಆಕರ್ಷಣೆ. ದೇವರು ಬರೀ ಕೊಡೋಹನ ಅಷ್ಟೇ, ಎಳ್ಕೋಬೇಕು, ಟೂ ಮಚ್ ಎಳ್ಕೋಬೇಕು. ಹಲ್ಲೆಲೂಯಾ. ದೇವರ ಕೊಡೋವನ ಆಶೀರ್ವಾದ ನಾವು ತಗೊಳ್ಬೇಕೆಂಬುದು ಒಂದೇ ಒಂದು ಥಾಟ್ಸ್ ನಮ್ಮ ಒಳಗಡೆ. ನಾನು ಹೇಳ್ತಾ ಇದ್ದೀನಿ, ದೇವರು ನಿನಗೆ ಕೊಡೋದ ಬದಲಿ ಅವನು ನಿನಗೋಸ್ಕರ ಏನೋ ಪ್ಲ್ಯಾನಿಂಗ್ ಮಾಡಿದ್ದಾನೆ. ಆ ಪ್ಲ್ಯಾನಿಂಗ್ ಬೇಡ ನಮಗೆ. ಸದ್ಯಕ್ಕೆ ಈ ಸಮಸ್ಯೆ ಇದ್ರೂ ಬೇಕು, ನಮಗೆ ಹೊರಗೆ ಬರಬೇಕು. ಗಟ್ಟಿಯಾಗಿ ಹೇಳಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಜನರ ಒಳಗಡೆ ತನ್ನನ್ನು ತಾನೇ ಸೋತು ಹೋಗಿದ್ದಾರೆ. ಹೆಂಗೆ ಗೊತ್ತಾ? ಅವರ ಉದಾಸಿ ಆತ್ಮದಿಂದ, ಅವರು ಅಪ್ಸೆಟ್ ಮನಸ್ಸುಗಳಿಂದ, ಅವರು ಟೆನ್ಷನಿಂದ. ಭಾಳ ಜನ ಟೆನ್ಷನ್ ಕಾರಣದಿಂದ ದೇವ್ರಿಗೆ ಮರ್ತು ಹೋಗ್ಯಾರಿ. ಟೆನ್ಷನ್ ಹೆಚ್ಚಾಗಿರಬೇಡ್ರಿ. ನಾನು ಯಾವಾಗಲೂ ಹೇಳ್ತೇನೆ, ಟೆನ್ಷನ್ ಇರೋದ್ರಿಂದ ಟೆನ್ಷನ್ದಲ್ಲಿ ಪ್ರಾರ್ಥನೆ ಆಗಲ್ಲ. ಟೆನ್ಷನ್ನಿಂದ ದೂರ ಆಗ್ತಿರೋ ದೇವರಿಂದ. ಹೆಚ್ಚಿನ ಟೆನ್ಷನ್ ಬಂದು ದೇವ್ರ ಜೊತೆ ಕೂಡಕ್ಕೆ ಮನಸ್ಸಾಗಲ್ಲ ಯಾರಿಗೆ ಭೀ. ಏನು ಹೋಗಿ ಏನದ ದೇವರಿಗೆ ಮತ್ತೆ ನಿಂದಿರ್ತೀವಿ ರೀ ನಾವು. ಬಡಿಗೆ ತೊಗೊಂಡಿದ್ರಲ್ಲ, ಬಾಯಿ ಶಬ್ದ ತೊಗೊಂಡಿದ್ದಿರ್ತೀವಿ. ಹಲ್ಲೆಲೂಯಾ. ದೇವ್ರಿಗೆ ಇಂಥ ಪೊಸಿಷನ್ ತಂದು ಬಿಡ್ತೀವಿ. ಏನದು? ನಾನು ಹೇಳ್ತಾ ಇದ್ದಿದ್ರಿ, ನೀನು ಬೇಡ್ದಾಗೆಲ್ಲ ದೇವರು ಕೊಡಬೇಕಂದ್ರೆ ನೀನು ಅದ್ರ ಪ್ರಕಾರ ನಡಿಬೇಕು. ಒಂದು ಪ್ರಾರ್ಥನೆನೂ ತಳಗ ಬೀಳಾರ್ದೆ ಮೇಲೆ ಮೇಲೆ ಎತ್ತುವಂತನಾಗಿದ್ದನು ದೇವರು. ನಾನು ತಿಳಿಸ್ತಾ ಇದ್ದೆ, ಶತ್ರುಗಳಿಗೆ ಬಾಯಿಂದ ಉತ್ತರ ಕೊಡಬೇಡ್ರಿ ಯಾರು ಭೀ ನೀವು.
ಶತ್ರುಗಳಿಗೆ ಬಡಿಗಿ, ಕತ್ತಿ, ಕೂರಿ, ಚೂರಿಗಳಿಂದ, ಶ್ರಾಪಗಳಿಂದ ಅವ್ರಿಗೆ ಟೋಟಲಿ ಮಾತಾಡಬೇಡ್ರಿ. ಅವರಿಗೆ ಮಾತಾಡಬೇಕಾದ್ರೆ ಪ್ರಾರ್ಥನೆ ಆತ್ಮದಿಂದ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಒಂದು ದಿವಸ ಏನಾಯಿತು, ನನ್ನ ಮಗ ನಾನು ಕಾರಲ್ಲಿ ಹೋಗ್ತಾ ಇದ್ದೀವಿ. ಹಲ್ಲೆಲೂಯಾ. ಒಂದು ವರ್ಷದ ಹಿಂದೆ ಬ್ಯಾಕ್ ಸೈಡು ಏನೋ ನಾವು ಹೋಗ್ತಾ ಇರುವಂಥ ಒಂದು ಮಾರ್ಕೆಟಲ್ಲಿ ಹೋಗ್ತಾ ಹೋಗ್ತಾ ನನ್ನ ಮಗ ಏನು ಮಾಡಿದ್ರು, ಅಲ್ಲಿ ಒಂದು ದೊಡ್ಡದು ಟೂ ವೀಲರ್ ನೋಡಿದ್ರಿ, ಸಣ್ಣ ಬೈಕು. ಆ ಟೂ ವೀಲರ್ ನೋಡಿ ಅಳಕ್ಕೆ ಚಾಲು ಮಾಡಿದನು. ನಾನೇನು ಮಾಡಿದೆ, ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ, ಅದ್ರದ್ದು ಆಲ್ರೆಡಿ ರೇಟ್ ನನಗೆ ಗೊತ್ತಿತ್ತು. ಅದು 14,000 ರೂಪಾಯಿ ಟೂ ವೀಲರ್ ಇತ್ತು. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ದೇವರು ತೋರಿಸಿದಂಥದ್ದು 14,000 ರೂಪಾಯಿದು ಪ್ರೈಸು, ಅದಕ್ಕೆ ಟೂ ವೀಲರ್ ಇತ್ತು. ಆದರೆ ನನ್ನ ಮಗ ಅಳ್ತಾ ಇರುವಾಗ ಅವಾಗ ನಾನು ಕುಸ್ಕೊಡೋಕ್ಕಾಗಲಿಲ್ಲ. ಅವಾಗ ನಾನು ಮತ್ತೆ ಅವನ ಆ ಶೋರೂಮ್ ಎದುರುಗಡೆಯಿಂದ ಆಕಸ್ಮಿಕವಾಗಿ ನಾನು ಏನೋ ತೊಗೊಳಕ್ಕೆ ಇಳಿದಿದ್ದೆ. ಅವನು ಕಣ್ಣು ಅಲ್ಲಿ ಶೋರೂಮ್ ಮೇಲೆ ಬಿತ್ತು. ಅಲ್ಲಿ ಹೋಗಬೇಕು ತೊಗೋಬೇಕಂತ ಅಳಕ್ಕೆ ಚಾಲು ಮಾಡಿದ್ರು. ಇಷ್ಟು ಅಳ್ತಾ ಇದ್ದನು ಭಯಂಕರವಾಗಿ. 5 ವರ್ಷದನು ಭಾಳ ಅಳ್ತಾ ಇದ್ದಿದ್ದನು. ಅಳ್ತಾ ನಾನು ಮತ್ತೆ ಕಾರ್ನ ಆ ಜಾಗದಿಂದ ತೆಗೆದು ಮುಂದೆ ಸೈಡ್ ನಿಲ್ಲಿಸ್ಕೊಂಡೆ. ನಾನು ಹೇಳಿದೆ ಬೇರೆ ಏನೇನೋ ತಿನ್ನಿಸ್ಬೇಕು, ಏನೋ ಮಾಡಬೇಕು. ಆದರೆ ಅದಕ್ಕೆ ಅದರ ಪ್ರೈಸ್ ಬಂದುಬಿಟ್ಟು 14,000 ರೂಪಾಯಿ ರೀ. 1 ರೂಪಾಯಿ, 2 ರೂಪಾಯಿ, 1000 ರೂಪಾಯಿ ಅಷ್ಟು ದುಡ್ಡು ನನ್ನ ಬಳಿ ಇರಲಿಲ್ಲ. ಇದು 1 ವರ್ಷದ ಹಿಂದೆಗಳು. ಹಲ್ಲೆಲೂಯಾ, ಗಟ್ಟಿಗೆ ಹಲ್ಲೆಲೂಯಾ. 14,000 ರೂಪಾಯಿ ಪ್ರೈಸು. ಅದು ಆಲ್ರೆಡಿ ನಾನು ಕೇಳಿದ್ದೆ, ನನಗೆ ಗೊತ್ತಿತ್ತು ಅದ್ರ ಪ್ರೈಸು. ನಾನು ಆನ್ಲೈನಲ್ಲಿ ಸರ್ಚ್ ಮಾಡಿದ್ದೆ. ಆದರೆ ಅದ್ರ ಒಳಗಡೆ ಅವನು ಅಳದ ಹಠ ಭಾಳ ಜಿದ್ದಿ, ಭಾಳ ಕ್ರೂರವಾದ ಜಿದ್ದಿ. ಅಳ್ತಾ ಆವಾಗ ನಾನು ಏನೇನೋ ತಿನ್ನಿಸ್ತಾ ಇದ್ದೀನಿ, ಅವನಿಗೆ ಬೇಕಾಗಿದ್ದೆಲ್ಲ ತರ್ತಾ ಇದ್ದೀವಿ. ಬೇಕರಿ ಕರ್ಕೊಂಡು ಹೋದೆ, ಅವನಿಗೆ ಏನೇನೋ ತಿನ್ನಿಸ್ತಾ ಇದ್ದೀನಿ. ಆದರೆ ಒಂದೂ ಬೇಡ, ಅದೇ ಬೇಕು, ಗಾಡಿ ಬೇಕಂತ ಅಳ್ತಾನೇ ಇದ್ದನು. ಆದರೆ ನನಗೆ ಅರ್ಥವಾಗಲಿಲ್ಲ. ನನ್ನಲ್ಲಿ ದುಡ್ಡಿದ್ರು ನಾನು ತೊಗೊಳ್ತಾ ಇದ್ದಿದ್ದೀನಿ. ನಾನು ದುಡ್ಡಿರಲಿಲ್ಲ, ನನ್ನಲ್ಲಿತ್ತು ಒಂದು 2,000 ರೂಪಾಯಿ ಅಷ್ಟೇ ಪಾಕೆಟಲ್ಲಿ. ಆದರೆ ನನಗೆ ಉದಾಸ ಆಯಿತು. ನನ್ನ ಮಗು ಅಳ್ತಾ ಇದೆ, ಅಷ್ಟು ಕೊಡೋಕ್ಕಾಗ್ತಾ ಇಲ್ಲ. ಒಮ್ಮನಿಗೆ ಏನಾದರೂ 100 ರೂಪಾಯಿ, 1000 ರೂಪಾಯಿ ಕೇಳಿದ್ರೆ ಕೊಡ್ಬೋದಾಗಿತ್ತು. ಆದರೆ ಅದು 14,000 ರೂಪಾಯಿ ಪ್ರೈಸ್ ಇದೆ. ಅದು ಗಾಡಿ ಟೂ ವೀಲರ್. ಅದು ಇವತ್ತು ಭಾಳ ಕಷ್ಟ ಅನ್ನಿಸ್ತು. ಅವಾಗ ನಾನು ಅವನಿಗೇನು ಮಾಡಿದೆ, ಅವನಿಗೆ ಹೊಡಿಲಿಲ್ಲ, ಬೈಲಿಲ್ಲ, ಏನು ಮಾಡಿಲ್ಲ. ನನ್ನ ತಕ್ಷಣ ಅವನ ತಲೆ ಮೇಲೆ ಕೈ ಪ್ರೇಯರ್ ಮಾಡಿದೆ. ಹಲ್ಲೆಲೂಯಾ. ಯೇಸುವೇ, ಜಿದ್ದಿ ಆತ್ಮನ ಬಂಧಿಸಲ್ಪಡಲಿ ಕರ್ತನೆ. ಈಗಲೇ ಆ ಸ್ಥಳ ನಾನು ತಗೊಳಕ್ಕಾಗಲ್ಲ. ದೇವರೇ, ನಿನ್ನ ಆತ್ಮದಿಂದ ಇವನಿಗೆ ಕೂಲ್ ಮಾಡು. ಇವನಿಗೆ ನನ್ನ ಬಾಯಿ ಶಬ್ದದಿಂದಲೂ ಕೂಲ್ ಆಗ್ತಾ ಇಲ್ಲ. ದೇವರನಿಗೆ ಒಂದು ಅರ್ಧ ತಾಸು ಹಿಡಿದು ನಾನು ಸಂಜಯಿಸ್ತಾ ಇಲ್ಲ. ಅವನಿಗೆ ನಾನು ಪ್ರಾರ್ಥನೆ ಮಾಡಿದೆ. ಅವನಿಗೋಸ್ಕರ ಪ್ರಾರ್ಥನೆ ಹೇಗೆ ಮಾಡ್ತಾ ಇದ್ದೀನೋ ಹಾಗಾಗಿ ಅವನು ಆಟೋಮೆಟಿಕ್ಲಿ ಅವನ ಅಳು ಕಮ್ಮಾಯಿತು. ಹಲ್ಲೆಲೂಯಾ, ಗಟ್ಟಿಗೆ ಹಲ್ಲೆಲೂಯಾ. ಮತ್ತು ಅಲ್ಲಿಂದ ನಾನು ಮನೆಗೆ ಹೋದೆ. ಭಾಳ ಉದಾಸ ಅನ್ನಿಸ್ತಾ ಇತ್ತು. ಹಲ್ಲೆಲೂಯಾ. ಮಗುವಿಗೆ ಕೊಡೋಕ್ಕಾಗಲಿಲ್ಲಲ್ಲ. ದೇವರೇ, ಇಲ್ಲಿ ನನ್ನ ಸೇವೆಯ ಭಾರ ಇದೆ ಅಂತ ನಾನು ಮತ್ತೆ ಪ್ರಾರ್ಥನೆ ಮಾಡಿದೆ. ಅದು ನಾನು ಮರೆತು ಹೋಗಿದೆ ಅಷ್ಟೇ. ಗೊತ್ತಿಲ್ಲ, ಮುಂದಿನ ಬರೋ ವಾರದಲ್ಲಿ ಯಾರೋ ಏನೋ ಗೊತ್ತಿಲ್ಲ, ನಮ್ಮದೊಂದು ದೊಡ್ಡ ಕೆಲಸ ಆಗಿದೆ ಅಂತ ಒಂದೇ 15,000 ರೂಪಾಯಿ ಕೈಯಲ್ಲಿ ತಂದು ಕೊಟ್ಟರು ನನಗೆ. ನಾನೆಂದೇ ಇದು ಚರ್ಚಿಗ ನಮಗ ಇಲ್ಲೆಲ್ಲ ನಿಮ್ಮ ಸಲಿಂದ ಕೊಡ್ತಾ ಇದ್ದೀವಿ, ಚರ್ಚಿನ ಸಲಿಂದ ಬೇರೆ ಅದ. 15,000 ರೂಪಾಯಿ ಕೊಟ್ಟಾಗ ತಕ್ಷಣನೇ ನಾನು ಆತನಿಗೆ ಕರ್ಕೊಂಡು ಹೋಗಿ ಆ ಶೋರೂಮ್ದಲ್ಲಿ 14,000 ರೂಪಾಯಿದು ಗಾಡಿ ಪರ್ಚೇಸ್ ಮಾಡಿದೆ. ಗೊತ್ತು, ಅವನ ಬಳಿ ಗಾಡಿ ಇದೆ. ಇದು ನಾನು ಹೇಳ್ತಾ ಇದ್ದೀನಿ. ಪ್ರಿಯ ದೇವರ ಶಕ್ತಿ ಇಷ್ಟೇ. ನಾವು ನಂಬಕ್ಕಾಗಲಾರ್ದ ದೇವರು ಅತಿ ಶಕ್ತಿವಂತನಾಗಿದ್ದಾನೆ ದೇವರು. ಇವತ್ತು ಒಂದಿನ ತಿಳ್ಕೊಂಡು ಯಾಕೆ ಸಾಕ್ಷಿಗಳು ಹೇಳ್ತಾ ಇದ್ದೀನಿ ಗೊತ್ತಾ? ಕೆಲವು ಸಮಯದಲ್ಲಿ ದುಡ್ಡು ಕೆಲಸ ಮಾಡೋದು ಪ್ರಾರ್ಥನೆ ಕೆಲಸ ಮಾಡ್ತದೆ ನಮ್ಮಿಂದ. ನಾವು ಹೇಳ್ತಾ ಇದ್ದೀನಿ, ಭಾಳಷ್ಟು ಪ್ರಾರ್ಥನೆಗಳು ದಿವಾರ ಹೊಡೆದು ಹಾಕ್ತದೆ. ಪ್ರಾರ್ಥನೆಯಲ್ಲಿ ಎರಿಕೋ ಕೋಟೆ ಇತ್ತು, ದೊಡ್ಡ ಕಿಲೆ ಇತ್ತು. ಆ ಕಿಲೆಗೆ ಬೆಳೆಸಿದ್ದು ಪ್ರಾರ್ಥನೆ ಇತ್ತು. ನಾನು ತಿಳಿಸ್ತಾ ಇದ್ದೀನಿ, ಇವತ್ತು ನಿಮ್ಮ ಸಮಸ್ಯೆ ದೊಡ್ಡ ಕಿಲೆ ಬೆಲೆ ನಿಂದಿರಲಿ, ನಿಮ್ಮ ರೋಗ ದೊಡ್ಡ ಕಿಲೆ ಬೆಲೆ ನಿಂದಿರಲಿ, ಇವತ್ತು ನಿಮ್ಮ ಆಪತ್ತು ದೊಡ್ಡದಾಗಿ ಬಂದು ನಿಂದಿರಲಿ. ಇವತ್ತು ನಿಮ್ಮ ಮನೆ ಒಳಗಡೆ ನುಚ್ಚು ನೂರಾಗಿರ್ಬೋದು ನಿಮ್ಮ ಮನೆ. ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಒಂದು ಪ್ರಾರ್ಥನೆ ಅವಶ್ಯಕತೆ ಇದೆ. ಅದು ತನ್ನ ತಾನೇ ಸ್ಟೇಟಾಗಿ ಕಡಿಯಾಗಿ ನಿಲ್ತದೆ ಈಶ್ವರನಾಮದಿಂದ. ನಾನು ತಿಳಿಸ್ತಾ, ದೇವರು ಹೇಳ್ತಾ ಇದ್ದಾನೆ, ಬೆಟ್ಟಕ್ಕೆ ಆಜ್ಞೆ ಮಾಡು, ಅದು ತನ್ನನ್ನು ತಾನೇ ಹೋಗಿ ಸುತ್ತಕೊಂಡು ದೂರ ಹೋಗ್ತದೆ. ಆ ಗಿಡಕ್ಕೆ ಆಜ್ಞೆ ಮಾಡು, ಆ ಗಿಡವು ತಾನೇ ಒಣಗಿ ಹೋಗ್ತದೆ. ಇವತ್ತು ದೇವರ ಶಬ್ದದಲ್ಲಿ ಬಲ ಇದೆ. ಒಂದನ್ನ ತಲೆಯಲ್ಲಿ ಇಟ್ಕೊಳ್ರ, ದೇವರು ನಮಗೆ ಕೊಟ್ಟಂತ ಬ್ಲೆಸ್ಸಿಂಗ್ ಪವರ್ ಯಾವುದಿದೆ ಗೊತ್ತಾ? ಪ್ರಾರ್ಥನೆ ಇದೆ. ಅದು ಕಮ್ಜೋರ್ ತಿಳ್ಕೊತಾರೆ ಜಾಸ್ತಿ ಜನ. ಮಾಡಕ್ಕೆ ಬರಲ್ಲ ಅಂತಾರೆ. ಫಸ್ಟ್ ಹತಿಯಾರೇ ಅವ್ರಿಗೆ ಹಿಡ್ಕೊಳಕ್ಕೆ ಬರಲ್ಲ ಅಂತಾರೆ. ನಾನು ಹೇಳ್ತಾ ಇದ್ದೀನಿ, ಹತಿಯಾರ ತಲವಾರ ಹೆಂಗೆ ಹಿಡ್ಕೋಬೇಕ್ರಿ? ಯಾರಾದರೂ ಹೇಳ್ತೀರಾ? ತಲವಾರ ಹೆಂಗೆ ಹಿಡ್ಕೋಬೇಕು? ಯಾರಾದರೂ ನಮ್ಮ ಹುಡುಗ ಬಾರೋ, ಸುಧಾಕರ್ ಬಾ, ನೀನೇ ತಲವಾರ ಹೆಂಗೆ ಹಿಡ್ಕೋಬೇಕು ತೋರಿಸು, ಇಲ್ಲಿಂದ ತೋರಿಸು. ತಲವಾರ ಹೆಂಗೆ ಹಿಡ್ಕೋತೀನಿ ನೀನು?
ಹಂಗೆ ಹಿಡ್ಕೋತಾನೆ. ಬಂದಕ್ಕೆ ಹೆಂಗೆ ಹಿಡ್ಕೋತಾನೆ? ಹಲ್ಲೆಲೂಯಾ. ಓಕೆ, ಹೋಗು. ಇದು ಯಾಕೆ ತಿಳಿಸ್ತಾ ಇದ್ದೆ ಗೊತ್ತಾ? ನಿಜವಾದ ಆತ್ಮಿಕ ಹತಿಯಾರು ನಮಗೆ ಹಿಡ್ಕೊಳಕ್ಕೆ ಬರಲಿಲ್ಲ ಅಂದರೆ ದೇವರು ನಮಗೆ ಆ ಹತಿಯಾರು ಬಲ ಕೊಡಲ್ಲ. ನಾವು ಹೇಳ್ತಾ ಇದ್ದೀವಿ ಪ್ರಾರ್ಥನೆ ಎಂಬ ಒಂದು ಹತಿಯಾರಿದೆ. ಭಾಳ ಜನ ಜಾಗೃತವಾಗಿ ಕೇಳ್ರಿ. ಪ್ರಾರ್ಥನೆ ಎಂಬುದೊಂದು ಹತಿಯಾರಿದೆ. ಅದು ತನ್ನಂತಾನೇ ಬಾಜು ಆಜುದು ಎಲ್ಲ ಶತ್ರುವಿನ ಪ್ಲ್ಯಾನಿಂಗ್ ಮುರಿದು ಹಾಕ್ತದೆ. ಆದರೆ ಆ ಮನುಷ್ಯ ಆ ಪ್ರಾರ್ಥನೆ ಎಂಬ ಹತಿಯಾರದಾಗ ಹೋಗೋಕ್ಕೆ ಇಷ್ಟಪಡಲ್ಲ. ಬೋರ್ ಬರ್ತದೆ. ಜಾಸ್ತಿ ಜನರಿಗೆ ಪ್ರಾರ್ಥನೆ ಮಾಡು ಅಂದರೆ ಬೋರು, ಪ್ರೇಯರಲ್ಲಿ ಇರು ಅಂದರೆ ಇನ್ಸಟ್ಟು, ಪ್ರಾರ್ಥನೆ ಕೂಡು ಪರ್ಸ್ನಲ್ ಅಂದರೆ ಟೈಮ್ ವೇಸ್ಟು. ಯಾಕೆ ಪ್ರಾರ್ಥನೆದಲ್ಲಿ ಯಾಕೆ ಕೂಡಲ್ಲ ಮನುಷ್ಯ ಗೊತ್ತಾ? ಸೈತಾನೇ ಚಂದ್ಕೊನೋದು. ಪ್ರಾರ್ಥನೆ ಅಗರ್ಸಿ ನೀನು ಮಾಡೋಕ್ಕೆ ಎದ್ದಿದ್ರೆ ಸೈತಾನ್ ಆಟೋಮೆಟಿಕ್ ಕಮ್ಜೋರ್ ಆಗ್ತಾ ಇರ್ತಾನೆ, ಕಮ್ಜೋರು. ಅದಕ್ಕೆ ನಾನು ಹೇಳ್ತಾ ಇರುವಂಥ ಶಬ್ದ ಏನಿದೆ ಅಂತ, ನೀವು ಪ್ರಾರ್ಥನೆದಲ್ಲಿ ಜೀವಿಸ್ರಿ. ಹೆಚ್ಚಿನ ಪ್ರಾರ್ಥನೆ, ಹೆಚ್ಚಿನ ಪ್ರತಿಫಲ, ಹೆಚ್ಚಿನ ಶುಭ ಕಾರ್ಯಗಳು ಆಗಬೇಕು, ಕೆಲಸಗಳಾಗಬೇಕು, ನಂಬಿಕೆಯಿಂದ ನಾವು ನಡಿಬೇಕು, ದೇವ್ರ ಜೊತೆ ಹೆಚ್ಚಿನ ಕಲೆಕ್ಷನ್ ಆಗಬೇಕು, ದೇವರು ನಮ್ಮನ್ನು ಸಮೀಪವಾಗಿ ನಾವು ದೇವರು ನೋಡಬೇಕು. ದೇವರು ನಮ್ಮನ್ನು ನೋಡಬೇಕಾದ್ರೆ ಫಸ್ಟ್ ಏನೂ ಇಲ್ಲ, ಪ್ರಾರ್ಥನೆ ಇದೆ. ಪ್ರಾರ್ಥನೆ ಮಾಡೋ ವ್ಯಕ್ತಿಗೆ ಏನು ಬೇಕಾದರೂ ಜಯಿಸಬಹುದು ಲೋಕದಲ್ಲಿ. ಹಲ್ಲೆಲೂಯಾ. ದೇವರು ಕೊಟ್ಟಂಥ ನಮ್ಮೆಲ್ಲರಿಗೆ ಒಂದೇ ಹತಿಯಾರಿದೆ, ಪ್ರಾರ್ಥನೆ ಆತ್ಮ. ಪ್ರಾರ್ಥನೆ ಆತ್ಮ ಬರಲಿ ಅಂತ ಪ್ರೇಯರ್ ಮಾಡಿರಿ. ಎಲಿಷನ ಹತ್ರ ಪ್ರಾರ್ಥನೆ ಆತ್ಮ ಇತ್ತು. ಕಣ್ಣುಗಳು ಕೂಡಾಗಲಂದನು ಕಣ್ಣುಗಳು ಕೂಡಾದವು. ಮತ್ತೆ ಬಂದಿ ಮಾಡ್ಕೊಳೋದ್ರು, ಕಣ್ಣುಗಳು ತೆಗಿಯಂದನು ಕಣ್ಣುಗಳು ತೆಗೆಯಲ್ಪಟ್ಟಿತ್ತು. ಪ್ರಾರ್ಥನೆ ಸ್ಪಿರಿಟ್ ಇತ್ತು, ಪವರ್. ನಾನು ತಿಳಿಸ್ತಾ ಇದ್ದೀನಿ, ನಿಮ್ಮ ಒಳಗಡೆ ಪ್ರಾರ್ಥನೆ ಕಮ್ಜೋರ್ ಇತ್ತಂದ್ರೆ ಒಂದು ಕಡ್ಡಿ ಬಿ ಈ ಕಡೆಯಿಂದ ಕಡೆ ಅಲ್ಲಾಡಲ್ಲ, ಒಂದು ಅದ್ಭುತ ಬಿ ಹೋಗಲ್ಲ, ಒಂದು ದೆವ್ಗಳು ಬಿ ಹೋಗಲ್ಲ. ಸಪೋಸ್ ನೋಡಿ, ಆಲೋಚನೆ ಮಾಡಿರಿ, ಕೆಲವರು ದೆವ್ಗಳು ಬಿಡಿಸ್ತಾರೆ, ನಾವು ಹೋಗಲ್ಲ ಅಂತ ಹೇಳ್ತಾವೆ. ಡಿಕ್ಲೇರೋ ಹೋಗಲ್ಲ, ಹೋಗೋ ನೀನು ಹೇಳ್ತಿದ್ದಿ, ಕೇಳಿದ್ರಿ ಸರ್? ಹಲ್ಲೆಲೂಯಾ. ಸ್ಟಾರ್ಟಿಂಗ್ ನಂಗೆ ಭೀ ಹೆಂಗೆ ಅಂದವ್ರಿ, ಅದಕ್ಕೆ ಹೇಳತ್ತಿದ್ದೆ. ಹಲ್ಲೆಲೂಯಾ. ಸ್ಟಾರ್ಟಿಂಗ್ ನಾವು ಭೀ ಹೆಂಗೆ ಮಾಡಿಬಿಟ್ಟವ್ರಿ. ನಾನು ಹೇಳ್ತಾ ಇದ್ದೀನಿ, ಪ್ರಾರ್ಥನೆ ಆತ್ಮ ನಿಮಗೆ ಇಲ್ಲದಿದ್ದರೆ ಅದು ಸೈತಾನ್ ನಿಮಗೆ ಏನೂ ಮಾತಾಡ್ತದೆ. ಪ್ರಾರ್ಥನೆ ಆತ್ಮ ನಿಮ್ಮಲ್ಲಿ ಇತ್ತು ಅಂದರೆ ಸೈತಾನ್ ನಿಮ್ಮನ್ನು ನೋಡಿ ನೋಡಿ ಕಮ್ಜೋರ್ ಆಗ್ತಾನೆ. ಯಾಕೆ ಗೊತ್ತಾ? ನಿಮ್ಮ ಒಳಗಿರುವಂಥ ಆ ಅನಂಟಿಂಗ್ನ ಅವನಿಗೆ ನೋಡೋಕ್ಕಾಗಲ್ಲ. ಅನಂಟಿಂಗ್ ನೋಡೋಕ್ಕಾಗಲ್ಲ, ಕಣ್ಣು ಬಿಚ್ಚಿ ನೋಡೋಕ್ಕಾಗಲ್ಲ. ಅನಂಟಿಂಗ್ ಮನುಷ್ಯನಿಗೆ ಕಣ್ಣು ಮುಚ್ಚಿ ಹೇಳ್ತದೆ, ಇದು ಬೆಂಕಿ ಇದೆ, ಇದು ಉರಿ ಇದೆ, ಇದರಿಂದ ಸಾಕಾಯ್ತು. ಯಾಕೆ ಗೊತ್ತಾ? ಅದು ತನ್ನಂತಾನೆ ಅದು ಏನು ಕಡಿ ನಿಂತು ಬರ್ತಿತ್ತೋ ಅದು ಅಡ್ಡ ಹೋಗಿ ತೆಳೆದವಾಗಿ ಹೋಗ್ತದೆ ಹೊರಗಡೆ. ನಾನು ಹೇಳ್ತಾ ಇದ್ದೀನಿ, ಪ್ರಾರ್ಥನೆ ಸ್ಪಿರಿಟ್ ಇಟ್ಕೊಡ್ರಿ ನಿಮ್ಮ ಒಳಗಡೆ. ಪ್ರಾರ್ಥನೆ ಆತ್ಮ ಯಾವಾಗ ಇರ್ತದೋ ಅವಾಗ ಪ್ರಾರ್ಥನೆ ಆತ್ಮ ಭಾಳ ಭಯಂಕರವಾದ ಕೆಲಸ ಮಾಡ್ತಾ ಇರ್ತದೆ. ಪ್ರಾರ್ಥನೆನೇ ಇಲ್ಲ, ಶೋಧನೆ ನಿನ್ನ ಜೊತೆ ಇರ್ತವೆ. ಪ್ರಾರ್ಥನೆನೇ ಇಲ್ಲ, ಮಕ್ಕಳು ಹಠ ಜಾಸ್ತಿ ಆಗ್ತದೆ. ಪ್ರಾರ್ಥನೆನೇ ಇಲ್ಲ, ಏನು ಸಾಧಿಸಲ್ಲ. ಪ್ರಾರ್ಥನೆನೇ ಇಲ್ಲ, ದೇವರ ಪ್ರೀತಿ ನಿನ್ನ ಹತ್ರ ಬರಲ್ಲ. ಪ್ರಾರ್ಥನೆನೇ ಇಲ್ಲ, ಮನೆಗೆ ಶಾಂತಿ ಬರಲ್ಲ. ಪ್ರಾರ್ಥನೆನೇ ಇಲ್ಲ, ಬರ್ಕತ್ ಬರಲ್ಲ. ಪ್ರಾರ್ಥನೆನೇ ಇಲ್ಲ, ದೇವರ ಅನುಗ್ರಹ ಬರಲ್ಲ. ಪ್ರಾರ್ಥನೆನೇ ಇಲ್ಲ, ಪ್ರಾರ್ಥನೆ ಇಲ್ಲದಿರುವಂಥ ಬೈಬಲ್ ಓದಕ್ಕಾಗಲ್ಲ. ಪ್ರಾರ್ಥನೆ ನಿನ್ನಲ್ಲಿ ಎಲ್ಲಿ ಇಲ್ಲವೋ ಅಲ್ಲಿ ಸದಾಕಾಲ ಅಪ್ಸೆಟ್, ಸದಾಕಾಲ ಪ್ರಾಬ್ಲಮ್, ಸದಾಕಾಲ ಮನೆಗೆ ಯಾವ ಭೀ ನೋಡ್ತೀರಾ, ಯಾವ ಭೀ ಹಿಂಗಾಯಿತು ಹಂಗಾಯಿತು, ಮನೆಗೆ ಆರಾಮಿರಲಿಲ್ಲ, ಮನೆಗೆ ಹೆಂಗಿದೆ, ಮನೆಗೆ ಆ ಟೈಮ್ ಇದ್ದಾರೆ, ಮನೆಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ, ಮನೇಲಿ ಅಲ್ಲಿ ಇದ್ದಾರೆ ಪ್ರಾಬ್ಲಮ್, ಇಲ್ಲಿತ್ತು, ದಂಡ ಬಿತ್ತು, ದೋಷ ಬಿತ್ತು. ಯಾವಾಗ ಆಗ್ತದೆ ಗೊತ್ತಾ? ಪ್ರಾರ್ಥನೆ ಆತ್ಮ ಇಲ್ಲದಿರುವಾಗ ಆ ಸ್ಥಳದಲ್ಲಿ ಅಪ್ಸೆಟ್ ಜಾಸ್ತಿ ಇರ್ತದೆ. ಪ್ರಾರ್ಥನೆ ಇದ್ದಿದ್ದ ಮನೆಗೆ ನೋಡ್ರಿ, ಅವ್ರ ಮನೆ ಭಾಳ ಲಕ್ಷಣವಾಗಿರ್ತದೆ. ಅಲ್ಲಿ ಪ್ರಾರ್ಥನೆ ಇದ್ದಿದ್ದ ಮನೆ ಒಳಗಡೆ ಯಾವಾಗಲೂ ಅವ್ರು ಇನ್ನೊಬ್ರು ಮಾತಾಡಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರಾರ್ಥನೆ ಇದ್ದಿದ್ದ ಮನೆ ಇನ್ನೊಬ್ರು ಚಿಂತೆ ಮಾಡಲ್ಲ. ಸಂಘ ಮುಂದು, ಮಂಗ ಮುಂದು, ಗೋದ ಮುಂದು, ಸಂಗ್ಯಾ ಬಾಳ್ಯ ಇಂಥದ್ದು ಯಾವುದು ಚಿಂತೆ ಮಾಡಲ್ಲ. ಹಲ್ಲೆಲೂಯಾ. ಅವಳು ಚಿಂತೆ ಮಾಡೋಳು ಬರೇ ದೇವ್ರದು. ಬಾಜುದಕ್ಕಿನ ಮಗಳು ಓಡೋದಳು ಅಂತಲೇ ಅಕ್ಕ. ಹಲ್ಲೆಲೂಯಾ. ಈ ಚಿಂತೆ ಮಾಡಲ್ಲ. ಅವ್ರು ಓಡೋದ್ರು ನಮಗೇನು ಮಾಡಲ್ಲ. ನಾವು ದೇವ್ರಿಗೆ ಬೇಕು. ದೇವ್ರಿಗೆ ಹುಡ್ಕೊಂಡು ಕೊಡೋರು ದೇವರಿಗೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳಿ ಹಲ್ಲೆಲೂಯಾ. 3 ಥರ ವ್ಯಕ್ತಿ ಇರ್ತಾರೆ ಪ್ರಪಂಚದಲ್ಲಿ. ನಾನು ಯಾವಾಗಲೂ ತಿಳಿಸ್ತಾ ಇರ್ತೀನಿ ಇದು ಮಾತು. ಯಾಕೆ ತಿಳಿಸ್ತಾ ಇದ್ದೀನಿ ಗೊತ್ತಾ? ಆತ್ಮಿಕ ಶುದ್ಧಿ ಇಲ್ಲದಿದ್ದರೆ ಎಟ್ ಬಿ ಜಪ ಮಾಡು, ಎಟ್ ಬಿ ತಪ್ಪ ಮಾಡು, ಎಟ್ ಬಿ ಚರ್ಚಿಗೆ ಬಾ, ಕ್ಲಿಯರೇ ಇರಲ್ಲ. ಹಲ್ಲೆಲೂಯಾ. ನೀನು ಚರ್ಚಿಗೆ ಬರೋದಾದ್ರೆ ಫಸ್ಟ್ ಕ್ಲಿಯರ್ ಆಗಿ ಇಟ್ಕೋ ಇಲ್ಲಿ ಬಂದ ಮೇಲೆ. ನಾನು ಅದೇ ತಿಳಿಸ್ತಾ ಇರ್ತೀನಿ. ಪ್ರಿಯ ದೇವ ಜನರೇ, ಯಾವ ವ್ಯಕ್ತಿ 3 ಥರ ಇರ್ತಾರೆ ನಾನು ಹೇಳ್ತಾ ಇದ್ದೀನಿ. ಒಂದು ಪ್ರಪಂಚದಲ್ಲಿ ಅಂತಲ್ಲ, ಪ್ರತಿಯೊಂದು ಮನೆಗೆ 3 ಥರ ಜನಗಳು ಇರ್ತಾರೆ. ಅಂದರೆ ನಾನು ಜನದ ರೇಂಜ್ಗಳು ಹೇಳ್ತಾ ಇದ್ದೀನಿ. ಫಸ್ಟು ಜನ
ಯಾವಾಗ ಬಿ ದೇವ್ರಿಗೆ ನಂಬಿನವರು, ದೇವ್ರಿಗೆ ನಂಬಲಾರ್ದವ್ರು ಬಿ ಈ ಬಂತ ತಲೆಯಲ್ಲಿ ಇಟ್ಕೊಳ್ರಿ. ಸಪೋಸ್ ನೀವು ಯಾರಾದ್ರನ್ನ ಜನರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ, ನಿಮ್ಮ ಮನೆಯದ ವಿಷಯ ಅಲ್ಲ, ಒಂದು ಜನರ ಬಗ್ಗೆ ತಿಳಿಸ್ತಾ, ಒಬ್ಬ ಮನುಷ್ಯನ ಆಕ್ರಿ ಚೀಪ್ ಇದ್ದೀನೋ ವ್ಯಕ್ತಿ, ನಾನು ತಡಕಡೆ ಹೇಳ್ತೀನಿ, ಆಕ್ರಿ ಚೀಪ್ ಇದ್ದೋ ಕ್ಯಾರೆಕ್ಟರ್, ಅವನು ಯಾವಾಗ ಬಿ ಇನ್ನೊಬ್ಬರು ಚಿಂತೆ ಮಾಡ್ತಾ ಇರ್ತಾನೆ. ಸ್ತ್ರೀ ಆಗಲಿ ಪುರುಷರಾಗಲಿ ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ. ಮತ್ತೆ ಇನ್ನೊಂದು ವ್ಯಕ್ತಿ ಯಾವಾಗಲೂ ಕರೆಕ್ಟ್ ಆಗಿದ್ದಿರೋಂಥ ಇನ್ನೊಂದು ಲೆವೆಲ್ ವ್ಯಕ್ತಿ ಯಾವಾಗಲೂ ಅವ್ರ ಕುಟುಂಬ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ನಾವು ಸಾಕು, ನಮ್ಮ ಕುಟುಂಬ ಹೀಗೆ, ಅವ್ರ ಕಷ್ಟದ ಬಗ್ಗೆ, ಅವ್ರ ಕುಟುಂಬ ಬಗ್ಗೆ, ತನ್ನ ಕುಟುಂಬದ ಬಗ್ಗೆನೇ ಯೋಚನೆ ಮಾಡ್ತಾರೆ. ಇವರು ಬ್ಯೂಟಿಫುಲ್ ಒಂದು ಲೆಕ್ಕದಿಂದ. ಈ ಆಕ್ರಿ ಚೀಪ್ ವ್ಯಕ್ತಿ ಏನಿರ್ತಾರೆ, ಇವ್ರು ಊರೆಲ್ಲ ಪಂಚಾಯತ್ ಮಾಡೋರು, ಊರೆಲ್ಲ ಸರ್ಚ್ ಮಾಡೋರು, TV9 ಆಸ್ತಕ್ ಇದ್ದ ಹಾಗೆ. ಇವ್ರು ಒಂದು ರಿಪೋರ್ಟು ಬಿಡಲ್ರಿ. ಇವ್ರು ಹಂಗಾಯ್ತು ಹಿಂಗಾಯ್ತು ಇಲ್ಲಾಯ್ತು, ಅದು ಹುಡುಗರದಾಗಿರಲಿ ಹುಡುಗಿಯರ್ದಾಗಿರಲಿ ಆಂಟಿದಾಗಿರಲಿ ವಯಸ್ಸಾಗಿನವ್ರಿ, ಇದು ಆಕ್ರಿ ಬ್ಯಾಡ್ ಹ್ಯಾಬಿಟ್. ಇದು ದೇವರ ವಿರೋಧ ಆಗಿರುವಂಥದ್ದು. ಎರಡನೇದು, ಅಷ್ಟರಲ್ಲೇ ಒನ್ಲಿ ಅವ್ರವ್ರ ಕುಟುಂಬಕ್ಕಾಗಿ ಚಿಂತನೆ ಮಾಡೋದು, ಅವ್ರ ಕುಟುಂಬಕ್ಕಾಗಿ ಟೆನ್ಷನ್ನಲ್ಲಿರೋ, ಅವ್ರ ಕುಟುಂಬಕ್ಕಾಗೆ ಇವತ್ತು ಹಿಂಗಾಯ್ತು, ಇವತ್ತು ಹಂಗಾಯ್ತು, ಇವತ್ತು ಹಿಂಗಾಯ್ತು, ಇವತ್ತು ಇದು ಮಾಡೋಣ, ಮನೆಗೆ ಇದು ತರೋಣ, ಮನೆಗೆ ಅದು ಮಾಡೋಣ, ಹಿಂಗಿರೋಣ, ಮನೆ ಎಲ್ಲಿ ಕಟ್ಟೋಣ. ಇದು ಒಂದು ಲೆಕ್ಕಕ್ಕಿರುವಂಥ ವ್ಯಕ್ತಿಗಳು. ಮತ್ತು ಇದ್ರಕ್ಕಿಂತ ಬೆಸ್ಟ್ವಾದಂಥ ವ್ಯಕ್ತಿಗಳು ಹೆಂಗಿರ್ತಾರೆ ಗೊತ್ತಾ? ಅವ್ರು ಯಾವಾಗ ಬಿ ಪ್ರಾರ್ಥನೆ, ವಾಕ್ಯ, ಭಯಭಕ್ತಿ ಇಲ್ಲಿಂದ ದೇವರ ಸಂಗಡ ಇರುವಂಥದ್ದನ್ನೇ ಮಾತನಾಡ್ತಾರೆ. ಬೆಸ್ಟ್ ಇರೋ ವ್ಯಕ್ತಿಗಳು, ಭಾಳ ಬೆಸ್ಟ್ ಇರೋ ವ್ಯಕ್ತಿಗಳು, ಅವರು ದರ್ಶನಗಳ ಬಗ್ಗೆ, ದೇವರ ಪ್ರಾರ್ಥನೆಗಳ ಬಗ್ಗೆ, ಉಪವಾಸದ ಬಗ್ಗೆ, ದೇವರ ಏನು ಕಲಿಯೋಣ, ಇನ್ನು ಎಷ್ಟು ತಿಳ್ಕೊಳ್ಳೋಣ, ದೇವರಲ್ಲಿ ಎಷ್ಟು ಭಾರದಿಂದ ಕಲಿಯೋಣ, ಎಷ್ಟು ಉಲ್ಲಾಸದಿಂದ ಚರ್ಚಿಗೆ ಹೋಗೋಣ, ಎಷ್ಟು ಉಲ್ಲಾಸದಿಂದ ದೇವ್ರ ವಾಕ್ಯ ಕೇಳೋಣ. ಇವ್ರು ಆಕ್ರಿ ಭಾಳ ಬೆಸ್ಟ್ 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 ಮ್ಯಾನ್ ಆಫ್ ಗಾಡ್ ದೇವರಿಂದ. ಹಲ್ಲೆಲೂಯಾ. ಎಲ್ಲಕ್ಕಿಂತ ತಡ್ಕಲಿಸಿರೋ ವ್ಯಕ್ತಿ ತಳಗೆ ಇರ್ತಾನೆ ರೀ. ಈಗ ನಾನು ಸ್ಟಾರ್ಟಿಂಗ್ ತಳಗೆ ಹೇಳಿದ್ದವನಿಗೆ ನಾನು ತಿಳ್ಕೊಡ್ರಿ, ನೀವು ಇನ್ನೊಬ್ಬರ ಬಗ್ಗೆ ಮಾತಾಡೋದ್ರಿಂದ ಏನೂ ಲಾಭ ಇಲ್ಲ. ಅದ್ರ ಬದಲಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಮನೆ ಬಗ್ಗೆನೂ ಕಮ್ಮಿ ಮಾತಾಡ್ರಿ, ಇನ್ನೊಂದು ಪ್ರಾರ್ಥನೆ ಬಗ್ಗೆ ಮಾತಾಡಿ, ಅದ್ರ ಪ್ರತಿಫಲ ಅದು. ಹಲ್ಲೆಲೂಯಾ. ಇನ್ನೊಬ್ಬರ ಬಗ್ಗೆ ಚೀಪಾಗಿ ಆಡೋದ್ರಿಂದ ನಮ್ಮ ಒಳಗಡೆ ಹೋಲಿ ಸ್ಪಿರಿಟ್ ಅಳುತ್ತಾರೆ. ಹೋಲಿ ಸ್ಪಿರಿಟ್ ನಮ್ಮ ಎಲ್ಲರ ಒಳಗಡೆ ಇದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪರಿಶುದ್ಧಾತ್ಮ ನನ್ನ ಕಲಿಸ್ತಾ ಇರ್ತಾರೆ ಇವೆಲ್ಲ ವಿಷಯಗಳು. ನೀನು ಜನರಿಗೆ ತಿಳಿಸ್ಬೇಕು. ನಾನು ಹೋಲಿ ಸ್ಪಿರಿಟ್ ನನ್ನ ತಿಳಿಸ್ತಾ ಇರ್ತಾರೆ. ನಾನು ಯಾಕೆ ಇವು ತಿಳಿಸ್ತಾ ಇದ್ದೀನಿ ಗೊತ್ತಾ? ನೀವು ಆ ಅಂಧಕಾರದಾಗ ಇರಬಾರ್ದು. ನಿಮ್ಮ ಮೇಲೆ ಭಾಳ ಪ್ರೀತಿ ಇರೋದ್ರಿಂದ ಅಲ್ಲಿಂದ ನಿನ್ನ ಹೊರಗೆ ಬರಬೇಕೆಂಬುದೇ ದೇವರ ಉದ್ದೇಶ ಇದೆ. ಗಟ್ಟಿಗೆ ಹಲ್ಲೆಲೂಯಾ, ಗಟ್ಟಿಗೆ ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಈ ವಾಕ್ಯ ತಿಳ್ಕೊಂಡಿರೋಂಥದ್ದು ನೀವು ಯಾವ ರೇಂಜಿನ ವ್ಯಕ್ತಿಗಳಿದ್ದೀರ ಆಲೋಚನೆ ಮಾಡಿರಿ. ಇವತ್ತು ನಿಮ್ಮನ್ನು ನೀವು ಸ್ವಲ್ಪವಾಗಿ ನಿಮ್ಮ ಮನೆ ಬಗ್ಗೆನೇ ಮಾತಾಡೋದು, ನೀವು ಚಿಂತೆ ಮಾಡೋರು, ಇವತ್ತು ನಾನು ಹೇಳ್ತೇನೆ ನೀವು ಒಂದು ಲೆಕ್ಕದಲ್ಲಿ ಬೆಸ್ಟ್ ಇದ್ದೀರಾ. ಮತ್ತು ಇನ್ನೊಬ್ಬರ ಬಗ್ಗೆ ಮಾತಾಡೋರು ಪೂರ್ತಿ ಆಕ್ರಿ ಜನ ಥರ್ಡ್ ಕ್ಲಾಸ್ ಇರ್ತಾರೆ. ಮತ್ತು ದೇವರ ಬಗ್ಗೆ, ದೇವರ ದರ್ಶನ ಬಗ್ಗೆ, ದೇವರ ವಾಕ್ಯ ಬಗ್ಗೆ, ದೇವರ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋರು ಅವರು ಹೈ ಲೆವೆಲ್ ವ್ಯಕ್ತಿ ಇರ್ತಾರೆ. ಗೊತ್ತೋ, ಮರಿಬೇಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯನ 4 ಪಟ್ಟಷ್ಟು ದೇವ್ರೆ ಬ್ಲೆಸ್ ಮಾಡಲಿ. ಕಣ್ಗಳು ಮುಚ್ಚಿಕೊಳ್ಳೋಣ, ನಾವು ಪ್ರಾರ್ಥಿಸೋಣ ಇವತ್ತಿನ ಸುಂದರವಾದ ಸಮಯದಲ್ಲಿ. ಥ್ಯಾಂಕ್ ಯು ಗಾಡ್ ಜೀಸಸ್. ಜೀವ ಸ್ವರೂಪನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ಈ ಸುಂದರವಾದ ಸಮಯ ಆನ್ಲೈನ್ ಈ ಸ್ಥಳದಲ್ಲಿ ಸೇರಿರುವಾಗ ಇವರಲ್ಲಿ ಯಾವಾಗಲೂ ಕರ್ತನ ಕೃಪೆ, ಕರ್ತನ ಆಲೋಚನೆ ಬ್ಲೆಸ್ ಆಗಲಿ. ನಾನು ತಿಳಿಸುವಾಗ ಇವರಲ್ಲಿ 4 ಪಟ್ಟಷ್ಟು ಅನುಗ್ರಹವಾಗಲಿ ದೇವ. ಇವತ್ತು ಶತ್ರುನ ಎಲಿಷ್ಯ ಪ್ರವಾದಿ ಮಾಡಿದ ಹಾಗೆ ಇವತ್ತು ನಮ್ಮಲ್ಲೂ ಸಹ 3 ವಿಷಯದಲ್ಲಿ ಕಲಿಸಿದ್ರಿ. ಬ್ಲೆಸ್ ಆಗಲಿ. ಇವತ್ತು ಬಿ ಸಹ ಲೋಕದ ಹಿಂದೆ ಹೋಗಬಾರ್ದು. ಲೋಕದಿಂದ ಹೋದಾಗ ಬರೇ ನೋವು, ಹಿಂಸೆ, ಸುಳ್ಳು, ವ್ಯಭಿಚಾರ, ಆಸೆ, ಆಕಾಂಕ್ಷ, ಕನಸುಗಳು ಇವೇ ಇರ್ತವೆ ಸ್ವಾಮಿ. ಯಾವಾಗ ನಿನ್ನ ಹಿಂದೆನೋ ಬಂದರೆ ಮುಂದಿನ ಭವಿಷ್ಯ ಆಗುವ ತಕ್ಕಂಥ ಕಾರ್ಯಗಳು, ನಿನ್ನ ಸಂಗಡ ಇರುವಂಥ ಸೌಭಾಗ್ಯಗಳು, ನಿನ್ನ ಆತ್ಮನು ನಮ್ಮ ಸಂಗಡ ಕೊಟ್ಟಂಥ ಒಂದು ಉಪಕಾರಗಳು ಇವು ಮಾತ್ರವಿರ್ತವೆ ಸ್ವಾಮಿ. ಇವತ್ತು ನನ್ನ ಸಂದೇಶ ಏನನ್ನು ತಿಳಿಸಿದ್ದೀನೋ ಎಲ್ಲರ ಮೇಲೆ ಆತ್ಮಿಕ ಲಾಭಕ್ಕಾಗಲಿ ಸ್ವಾಮಿ. ಇವತ್ತು ಫ್ಯೂಚರ್ಲಿ ಬ್ಲೆಸ್, ಜಸ್ಟ್ ಬ್ಲೆಸ್ ಆಗಲಿ ರಾಜ. ಈಗಲೂ ಇವರ ಮೇಲೆ ಒಂದು ಹೊಸ ಉಪಕಾರ ಕಾಣಲಿ,
ಒಂದು ಹೊಸ ಸೌಭಾಗ್ಯ ತೆಗೆಯಲಿ. ಯಾರು ಈ ಸಭೆಗೆ ವಿರುದ್ಧ ಆಗಲ್ಲ, ಸಭೆಗೆ ಹಿಡ್ಕೊಂಡು ಜೀವಿಸ್ತಾ ಇರೋರು ಅವ್ರನ್ನ ಆಶೀರ್ವದಿಸು. ನಿನ್ನ ಕೃಪೆ ಇವರಲ್ಲಿ ಅವಶ್ಯ ಇದೆ. ನಿನ್ನ ಕೃಪೆ ಇವರಲ್ಲಿ ಅವಶ್ಯಕತೆ ಇದೆ. ರವ ರವ ಶಂದಲರಿ ಬರ 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 ಓ ರವ ಶಂದಲರಿ ಮನ ಹಂದರ ಬರ 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 ಓ ಶಂದಲ ರವ ಲವ ಶ ಓರಿ ಮನ ಶಕಂಧರ ರಗಡ ರಮನ ಹಂದಲರಿ ಬಲ ಓ ಶಂಧಲರಿ ಮನ ಹಂದರ ಗಡ ರವಲಬ ಓರಿ ಮಮ ಶಕಂಧಲರ ಬಹ ಓರಿ ವಾ